Hello there, Humpty. Happy birthday to you. Happy birthday to you. Happy birthday, dear Mandy. Happy birthday to you. Mom? Mom? ಇದ್ದವರೆಲ್ಲ ಎಲ್ಲರೂ ಎಲ್ಲಿಗೆ ಹೋದ್ರು? ನೀವ್ ಏನ್ ಹೇಳ್ತಾ ಇದ್ದೀರಾ? ಗೆಸ್ಟ್ಗಳು ಅವರೆಲ್ಲ ಹೋಗಾಯ್ತಲ್ಲ, ತುಂಬಾ ವರ್ಷಗಳಾಯ್ತು. ನೀವು ಹುಷಾರಾಗಿದ್ದೀರಾ? ಇಲ್ಲ, ಅದು ಹಾಗೆ ಕೇಳ್ದೆ. ವೈನ್ ಕುಡ್ದಿರೋ ಪ್ರಭಾವ ಅನ್ಸತ್ತೆ. ನೀವು ನಿಜವಾಗ್ಲೂ ಹುಷಾರಾಗಿದ್ದೀರಾ ಅಲ್ವಾ? ನನಗೆ ನಾನು ಬಹುಶಃ ಈಗ ಹೋಗಿ ರೆಸ್ಟ್ ಮಾಡಬೇಕು. ಏನಾದ್ರೂ ಹೇಳೋದಿದ್ಯಾ ನಮ್ಗೆ ವೆಂಡಿ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಮಾಮ್, ಅದು ನಾನ್ ನಿನ್ಗೆ ನಿನ್ ಡ್ಯಾಡ್ ಬಗ್ಗೆ ಹೇಳಿದ್ನಲ್ಲ, ಅದಾ? ಇಲ್ಲ ಇಲ್ಲ, ಅದು ಬಿಟ್ಟು ಬೇರೆದು ಇದೆ. ನೀವ್ ನನ್ನ ಹತ್ರ ಹೇಳಿದ್ದು. ಆ ವಿಷಯನಾ? ಬೇಡದೇ ಇರೋ ಟಾಪಿಕ್ ಅದು. ನಮ್ಗೆ ಯಾವ ಟಾಪಿಕ್ಕು ಬೇಡದೇ ಇರೋದಲ್ಲ. ಅದೇನಿದ್ರು ಹೇಳಿ. ಅದೇನಂದ್ರೆ, ನನ್ನ ಮಗಳು ನಿಮ್ಗೆ ಹೇಳಿರ್ಬೇಕು, ನಾನು ಮರಗುಳಿ ಅಂತ. ಎಲ್ಲ ವಿಷಯನೂ ನಾನು ಮರ್ತು ಹೋಗ್ತೀನಿ. ಇತ್ತೀಚೆಗೆ ಗೊತ್ತಿಲ್ಲ, ನನಗೆ ತುಂಬ ಕನಸುಗಳು ಬರ್ತಾ ಇದ್ದಾವೆ. ಅದು ಕೂಡ ತುಂಬ ಕೆಟ್ಟ ಕನಸುಗಳು. ಅಥವಾ ಏನು ಹೇಳ್ಬೋದು, ನನಗೆ ಅರ್ಥನೇ ಆಗೋದಿಲ್ಲ. ಅದು ಕೆಟ್ಟ ಕನಸ ಅಥವಾ ಹಳೆ ನೆನಪುಗಳ ಅನ್ನೋದು. ಅದೇನಂತಂದ್ರೆ, ಕಳೆದ ವಾರ ನಾನು ಆಚೆ ಹೋಗಿದ್ದೆ. ಆಗ ಎಲ್ಲಿದ್ದೀನಿ ಅನ್ನೋದನ್ನೇ ಮರ್ತು ಹೋದೆ. ಆಮೇಲೆ ನಾನು ನನ್ನ ಮಗಳಿಗೆ ಕಾಲ್ ಮಾಡಿ ಕರ್ಕೊಂಡು ಹೋಗಿ ಬಾ ಅಂತ ಹೇಳ್ದೆ. ಮಾಮ್ ಅವತ್ತು ಮಧ್ಯ ರೋಡಲ್ಲಿ ಫುಟ್ಪಾತ್ ಅಲ್ಲಿ ನಡೆಯೋ ಹಾಗೆ ನಡ್ಕೊಂಡು ಹೋಗ್ತಿದ್ರು. ಪುಣ್ಯಕ್ಕವತ್ತು ಯಾವ ಗಾಡಿನೂ ಬರ್ಲಿಲ್ಲ. 3 ಗಂಟೆನಲ್ಲಿ ಯಾವ ಗಾಡಿ ಬರುತ್ತಲ್ಲಿಗೆ? ಮಾಮ್, ವಿಷಯ ಅದಲ್ಲ. ಸರಿ ವೆಂಡಿ, ನಾನ್ ನಿಮ್ಗೆ ಸ್ವಲ್ಪ ಕ್ವೆಶ್ಚನ್ಸ್ ಕೇಳ್ತೀನಿ, ನೀವು ಪರ್ಮಿಷನ್ ಕೊಟ್ರೆ? ಯಾವಾಗಿಂದ ನಿಮ್ಮಲ್ಲಿ ಸಿಂಪ್ಟಮ್ಸ್ ಕಾಣಿಸಕ್ ಸ್ಟಾರ್ಟ್ ಆಯ್ತು? ಈ ಮರುವಿನ ಕಾಯಿಲೆ ಹಾಗೆ ಕೆಟ್ಟ ಕನ್ಸುಗಳು ಬರೋದು? ತುಂಬಾ ದಿನ ಏನೂ ಆಗಿಲ್ಲ. ಬಹುಶಃ 6 ತಿಂಗಳಿಂದಿರ್ಬೋದು. ಸರಿ, ಇದು ನಿಮ್ಮ ಡೈಲಿ ಲೈಫಲ್ಲಿ ಏನಾದ್ರೂ ಎಫೆಕ್ಟ್ ಆಗ್ತಾ ಇದೆಯಾ? ಅಂಥ ಮುಖ್ಯವಾದ್ದೇನೂ ಇಲ್ಲ. ಓಕೆ. ಈ ಮರುವಿನ ಕಾಯಿಲೆ ನಿಮ್ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಇತ್ತಾ? ಇಲ್ಲ, ಯಾರಿಗೂ ಇರ್ಲಿಲ್ಲ. ನಮ್ಮ ಅಜ್ಜಿಗೆ ಮರುವಿನ ಕಾಯಿಲೆ ಇತ್ತು ಅಲ್ವಾ ಮಾಮ್? ನಿಜವಾಗ್ಲೂನಾ? ನನಗೆ ಈ ವಿಷಯ ಯಾಕೆ ನೆನಪಿಲ್ಲ? ಸರಿ ವೆಂಡಿ, ಹಾಗಾದ್ರೆ ಸ್ವಲ್ಪ ಟೆಸ್ಟ್ಗಳನ್ನ ಮಾಡಬೇಕಾಗಿದೆ. ಇದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನೂ ಇಲ್ಲ. ಇದು ನಿಮ್ಮ ಮೆಮೊರಿ ಮತ್ತೆ ಕಾನ್ಸಂಟ್ರೇಷನ್ ಮೇಲೆ ಸ್ವಲ್ಪ ಟೆಸ್ಟ್ ಅಷ್ಟೇ. ಹಾಗೆ ಸ್ವಲ್ಪ ಬ್ಲಡ್ ಟೆಸ್ಟು ಮತ್ತೆ ಕೌನ್ಸಿಲಿಂಗ್ ಕೂಡ ಮಾಡೋಣ, ಸೈಕಲಾಜಿಕಲ್ ಡಿಸಾರ್ಡರ್ಸ್ ಏನೂ ಇಲ್ವಾ ಅಂತ. ಹಾಗೆ ಒಂದು ಸ್ಕ್ಯಾನ್ ಕೂಡ ಮಾಡಿಸೋಣ. ನಿಮ್ಮ ರಿಪೋರ್ಟ್ಸ್ ಬಂದಿರುತ್ತೆ, ಮತ್ತೆ ಮೀಟ್ ಮಾಡೋಣ, ರಿಸಲ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮುಂದೆ ಏನು ಮಾಡಬೇಕು ಅಂತ. ಇದು ಓಕೆ ಅಲ್ವಾ ನಿಮಗೆ? ಆಯ್ತು, ನೀವು ಹೇಳ್ದಾಗೆ. ಹಾಗೆ ನಿಮ್ಮ ಪರ್ಮಿಷನ್ ಬೇಕು, ನಿಮ್ಮ ಮಗಳ ಜೊತೆ ನಿಮ್ಮ ಕೇಸ್ ಬಗ್ಗೆ ನಾನು ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಹಾ, ನನಗೇನು ಪ್ರಾಬ್ಲಮ್ ಇಲ್ಲ. ಎಷ್ಟೆಲ್ಲ ಆಗೋಗಿದೆ. ಕ್ಷಮಿಸಿ, ನಾನು ವಾಶ್ರೂಮ್ಗೆ ಹೋಗ್ಬೇಕು. ವಾಶ್ರೂಮ್ ಎಲ್ಲಿದೆ ಇಲ್ಲಿ? ಹೀಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಸೈಡ್ ಫಸ್ಟ್ ಡೋರ್. ಸರಿ, ಥ್ಯಾಂಕ್ ಯು. ಮಾಮ್ಗೆ ಏನಾಗಿದೆ ನಿಜವಾಗ್ಲೂ ಡಾಕ್ಟರ್? ಇಟ್ಸ್ ಅರ್ಲಿ ಡೇಸ್. ಫಸ್ಟ್ ಎಲ್ಲ ರಿಸಲ್ಟ್ಸು ಬರಲಿ, ಫುಲ್ ಡಯಾಗ್ನೋಸಿಸ್ ಆಗಲಿ, ಆಮೇಲೆ ಏನು ಮಾಡೋಣ ಅಂತ ಗೊತ್ತಾಗುತ್ತೆ. ಓಕೆ. ಮಾಮ್ಗೆ ನಾನೇನಾದ್ರು ಹೆಲ್ಪ್ ಮಾಡೋಕ್ಕಾಗತ್ತಾ? ಅಂದ್ರೆ ನನ್ನಿಂದೇನಾದ್ರೂ? ಸದ್ಯಕ್ಕೆ ಅವ್ರ ಸೇಫ್ಟಿ ತುಂಬ ಇಂಪಾರ್ಟೆಂಟು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಮರವಿನ ಕಾಯಿಲೆಯಿಂದ ಏನು ಬೇಕಾದ್ರೂ ಆಗೋ ಸಾಧ್ಯತೆಗಳಿದೆ. ಮನೆಯಲ್ಲಿ ಆಕ್ಸಿಡೆಂಟ್ಸ್, ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ರೆ
ಜನಗಳು ಅವ್ರಿಗಿರೋ ಕಾಯಿಲೆ ಗೊತ್ತಾದ್ರೆ ಅಡ್ವಾಂಟೇಜ್ ಕೂಡ ತಗೋತಾರೆ. ದೂರದಲ್ಲಿ ನಮ್ದೇ ಆದ ಒಂದ್ ಮನೆ ಇದೆ, ಅದು ಬಹುಶಃ ಮಾಮ್ಗೆ ಸರಿ ಹೋಗುತ್ತೆ ಅನ್ಸತ್ತೆ. ನಾನು ಮತ್ತೆ ನನ್ನ ತಂಗಿ ಅವ್ರನ್ನ ಕಟ್ಟಾಕಿಲ್ಲ ಅನ್ನೋ ಹಾಗೆ ಅವ್ರಿಗೆ ಫ್ರೀಡಮ್ ಕೊಟ್ಟು ನೋಡ್ಕೋಬಹುದು ಅನ್ಸತ್ತೆ. ಇದು ಗುಡ್ ಐಡಿಯಾ. ತುಂಬಾ ಯೋಚನೆ ಮಾಡ್ಬೇಡ. ನೀವ್ ಕಾರಲ್ಲಿ ಯಾಕೆ ಸ್ವಲ್ಪ ಹೊತ್ತು ಮಲ್ಕೋಬಾರ್ದು ಮಾಮ್? ತುಂಬಾ ಹೊತ್ತಿಂದ ಎದ್ದಿದ್ದೀರಾ. ಮನೆಗೆ ಹೋದ್ಮೇಲೆ ನಾನು ನಿದ್ದೆನೆ ಮಾಡೋದು, ಅದಕ್ಕೆ ಇವಾಗ ನಾನು ಆರಾಮಾಗಿ ಡ್ರೈವ್ ಮಾಡ್ತೀನಿ. ಅವಳೇ ಡ್ರೈವ್ ಮಾಡ್ತಾಳೆ ಬಿಡಿ ಮಾಮ್. ಅಯ್ಯೋ, ಅವಾಗ ಡ್ರೈವ್ ಮಾಡ್ತೀನಿ, ಬಿಟ್ಬಿಡಿ. ಹೌದು ಲಿಸ್, ಮಾಮ್ ನಿನ್ಗಿಂತಲೂ ಚೆನ್ನಾಗಿ ಗಾಡಿ ಓಡಿಸ್ತಾರೆ. ಇವಾಗ ಹೇಳು. ನಾನ್ ಹೇಳೋದನ್ನ ಅರ್ಥ ಮಾಡ್ಕೊ ಮಾಮ್. ನೀವ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಪ್ಲೀಸ್. ಗಾಡಿ ನಿಲ್ಲಿಸಿದಾಗ ನಿಮ್ಮನ್ನ ಎಬ್ಬಿಸ್ತೀವಿ. ಸರಿ ಆಯ್ತು, ನನ್ಗೂ ಸ್ವಲ್ಪ ಸುಸ್ತು ಅನ್ನಿಸ್ತಿದೆ. ಹುಷಾರಾಗಿ. ಮಾಮ್ಗೆ ಸ್ವಲ್ಪ ದಿನ ಡ್ರೈವ್ ಮಾಡೋದಕ್ಕೆ ಎನ್ಕರೇಜ್ ಮಾಡಬೇಡ. ಹೌದಾ? ಅವ್ರೇನ್ ವೀಕ್ ಆಗಿಲ್ಲ, ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು. ನಿನ್ಗಿದೆಲ್ಲ ಆಟ ಅನ್ನಿಸ್ತಾ ಇದ್ಯಾ? ಅವ್ರಿಗೆ ಸ್ವಲ್ಪ ದಿನ ರೆಸ್ಟ್ ಬೇಕು. ಡಾಕ್ಟರ್ ಏನನ್ನ ಹೇಳಿರ್ಲಿ, ಏನ್ ಹೇಳ್ತಾ ಇದ್ಯಾ? ನೀನ್ ನೋಡ್ಬೇಕಾದ್ರೆ ಅವ್ರು ಬರೀ 2 ವಾರ ಅಷ್ಟೇ ಅಲ್ಲಿರೋದು. ಅವ್ರಿಗೆ ವಿಲೇಜ್ ಅಲ್ಲಿ ಇರೋದಕ್ಕಿಂತಲೂ ಟೌನ್ ಅಲ್ಲಿ ಇರೋದೇ ಇಷ್ಟ. ಆದ್ರೆ ಅವ್ರಿಗೆ ಟೌನ್ ಅಲ್ಲಿರೋದು ಸೇಫ್ ಅಲ್ಲ. ಅದು ಮಾಮ್ ಡಿಸೈಡ್ ಮಾಡ್ಲಿ. ದಯವಿಟ್ಟು ನೀನ್ ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನಿನ್ಗೊಬ್ಬಳಿಗೆ ಅರ್ಥ ಆಗೋದು. ಡ್ಯಾಡ್ ತೀರ್ಕೊಂಡ್ಮೇಲೆ ಮಾಮ್ ಆ ಊರಿಗೆ ಯಾವತ್ತೂ ಹೋಗೇ ಇಲ್ಲ. ಅವರ ಪ್ರಾಪರ್ಟಿನ ಮಾರದೇ ಇರೋದು. ಅವ್ರಲ್ಲಿ ತುಂಬಾ ಮೆಮರೀಸ್ ಇದೆ. ಓಕೆ ಲಿಸ್? ಅವ್ರಿಗೀಗ ಬೇಕಾಗಿರೋದು ಆ ತರದ ನೆನಪುಗಳು. ಆ ಡಿಸಿಷನ್ ಮಾಮೇ ಮಾಡ್ಲಿ. ನಾವ್ ಅವ್ರನ್ನ ಫೋರ್ಸ್ಫುಲಿ ಅಲ್ಲಿ ಕರ್ಕೊಂಡು ಹೋಗೋದು ಸರಿ ಅಲ್ಲ. ನಿಂಗ್ ಇಷ್ಟ ಬಂದಾಗ ಮಾತಾಡ್ಬೇಡ. ಸರಿ, ಜಗಳ ನಿಲ್ಸು. ಅವ್ರನ್ನ ನೆಮ್ಮದಿಯಾಗಿ ಮಲ್ಕೊಳಕ್ ಬಿಡು. ಸುಮ್ನಿರಿ ಇವಾಗ. ನೀನ್ ಸ್ವಲ್ಪ ಯೋಚನೆ ಮಾಡೋದನ್ನು ಕಲ್ತ್ಕೊಂತೀಯಾ? ಬರ್ಗರ್ ಕೊಡ್ಸು, ಯೋಚನೆ ಮಾಡ್ತೀನಿ. ನೀನ್ ಬದ್ಲಾಗಲ್ಲ. ಯಾರಾದ್ರೂ ಇದ್ದೀರಾ ಇಲ್ಲಿ? ಎಲ್ಲಿದ್ದೀನಿ ನಾನು? ಏನಕ್ಕೆ ಗಾಬರಿಯಲ್ಲಿ ಇದೆಯಾ ಮಾಮ್? ನಾನೆಲ್ಲಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾವು ನಮ್ಮ ಹಳೆ ಮನೆ ಹತ್ರ ಹೋಗ್ತಾ ಇದ್ದೀವಿ, ನೆನ್ಪಿದ್ಯಾ? ನಾವೆಲ್ಲ ಅದೇ ಮನೇಲಿದ್ವಿ. ಆಹಾ, ಅದು ಏನಂದ್ರೆ ನನಗೆ ಎಚ್ಚರ ಆಯಿತು. ಆಮೇಲೆ ನಾನು ಮರ್ತೋದೆ ನಾನು ಎಲ್ಲಿದ್ದೀನಿ ಅನ್ನೋದನ್ನ. ಮಾಮ್, ಹೆದರ್ಬೇಡಿ. ಇನ್ಮೇಲೆ ನಿಮ್ಮನ್ನು ಬಿಟ್ಟು ನಾವು ಹೋಗಲ್ಲ, ಪ್ರಾಮಿಸ್. ಸರಿನಾ? ನಾವಿಬ್ರು ನೀವಿನ್ನೂ ಮಲ್ಕೊಂಡಿದ್ದೀರಾ ಅಂತ ಹೇಳಿ ಅನ್ಕೊಂಡು ಹೋಗಿದ್ವಿ. ಹೋಗ್ಲಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಹೋಗೋಣಂತೆ.
ನಾನ್ ತಗೋತೀನಿ ಇರು. ಬೇಡ ಬೇಡ, ನಾನಿದ್ದೀನಲ್ಲ. ಸುಸ್ತಾಗಿರೋಳ್ ಥರ ಕಾಣಿಸ್ತಿದ್ಯಾ? ಇಲ್ಲ ಮಾಮ್, ನಾನು ಆರಾಮಾಗಿದ್ದೀನಿ. ಹೌದು ಮಾಮ್, ಅವಳು ಆರಾಮಾಗೇ ಇದ್ದಾಳೆ. ಹ್ಯಾಪ್ ಮೊರೆ ಹಾಕೊಳ್ಳೋದಂದ್ರೆ ಅವಳಿಗೆ ಅಭ್ಯಾಸ. ಹೇಸಲ್. ನಾನು ನಿಜಾನೇ ಹೇಳ್ತಾ ಇದೀನಿ ಮಾಮ್. ಅವಳ ಮಾತು ಕೇಳಿಸ್ಕೋಬೇಡಿ, ಅವಳು ಯಾವಾಗ್ಲೂ ಹಾಗೇನೆ. ಬನ್ನಿ ನಾವು ಒಳಗಡೆ ಹೋಗೋಣ. ಹಲೋ, ಹೇಗಿದ್ದೀರಾ? ತುಂಬಾ ದಿನ ಆಯ್ತು. ಬಿಲ್, ಹಾಯ್. ಹೇಗಿದ್ದೀರಾ ಅಂಕಲ್? ನಾನು ನೋಡೋದಕ್ಕಷ್ಟೇ ವಯಸ್ಸಾರು ಅಂತಾರೆ ಕಾಣ್ತೀನಿ, ಆದ್ರೆ ನಾನು ಇನ್ನೂ ಹೆಂಗ ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ? ಹಾ, ವೆಂಡಿ? ಸಾರಿ ಬಿಲ್, ಅವರಿಗೆ ನೆನಪಿಸ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರನೇ ನಾವಿಲ್ಲಿಗೆ ಬಂದಿದ್ದು. ನೀವೊಂದು 2-3 ದಿನ ಬಿಟ್ಕೊಂಡು ಬಂದ್ರೆ ಮಾಮ್ ಗುರ್ತು ಹಿಡಿಬೋದು. ವಾರದಲ್ಲಿ 2 ಸಲ ಈ ಕಡೆ ಬಂದೇ ಬರ್ತೀನಿ. ಈ ಮನೆ ನೋಡ್ಕೊಳ್ಳೋಕೆ, ಕ್ಲೀನ್ ಮಾಡ್ಸೋಕೆ. ಬೇಗ ಸಿಗ್ತೀನಿ. ಖಂಡಿತ, ಮತ್ತೆ ಸಿಗೋಣ. ನಂಬೋಕೆ ಆಗ್ತಿಲ್ಲ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಅವ್ರನ್ನ ಬಿಟ್ಟು ಊಟನೇ ಮಾಡ್ತಿರ್ಲಿಲ್ಲ. ನನಗದನ್ನ ನೆನಪಿಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಬನ್ನಿ ಒಳಗೆ ಹೋಗೋಣ. ಮಾಮ್ ಕೇಳ್ತಿದ್ದಾರೆ, ನಿನಗೆ ಟೀ ಬೇಕಾ? ನೀನ್ ಯಾಕೆ ಅವ್ರಿಗೆ ಕುದಿಯೋ ನೀರ್ ಹತ್ರ ಹೋಗೋದಕ್ ಬಿಡ್ತಾ ಇದ್ಯಾ? ಅವ್ರಿಗೋಸ್ಕರ ನೀನ್ ಮಾಡ್ಬೇಕು. ನೀನ್ ಅವ್ರ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಿದ್ಯಾ. ಅವ್ರು ಆರಾಮಾಗೇ ಇದ್ದಾರೆ, ಅವ್ರೇನ್ ಮಗು ಅಲ್ಲ. ನೀನ್ 1 ನಿಮಿಷ ಬಾಗ್ಲು ಹಾಕ್ಬಿಟ್ಟು ಒಳಗ್ ಬರ್ತೀಯಾ? ಯಾಕೆ? ನಾನು ಹೇಳ್ದಂಗ್ ಮಾಡು. ಏನದು ಹೇಳು. ಈ ಪರಿಸ್ಥಿತಿನ ನೀನ್ ಅರ್ಥ ಮಾಡ್ಕೊಳ್ಳೋದನ್ನ ನಾನು ಬಯಸ್ತೀನಿ. ಯಾವ ಪರಿಸ್ಥಿತಿ? ಮಾಮ್ಗೆ ಡೆಮೆನ್ಷಿಯಾ ಇದೆ, ಓಕೆ? ನೀನ್ ಇದನ್ನ ಒಪ್ಕೊಂಡ್ರು ಅಷ್ಟೇ, ಒಪ್ಕೊಳ್ಳಿಲ್ಲ ಅಂದ್ರೂ ಅಷ್ಟೇ. ನನಗೆ ಅವರಲ್ಲೇನೋ ಬದಲಾವಣೆ ಕಾಣಿಸ್ತಿಲ್ಲ. ಖಂಡಿತವಾಗ್ಲೂ ಕಾಣಿಸತ್ತೆ. ಅದು ನಿಧಾನಕ್ಕಾದ್ರೂ ಇರ್ಬೋದು, ಅಥವಾ ಸಡನ್ ಆಗಿ ಬೇಕಿದ್ರೂ ಆಗ್ಬೋದು. ನೀನ್ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು, ಅರ್ಥ ಆಯ್ತಾ? ನಾನು ತಯಾರಿದ್ದೀನಿ. ನಿಜವಾಗ್ಲೂ ಈ ತರ ಮಾಡೋದು ನನಗೇನೋ ಸರಿ ಅನಿಸ್ತಿಲ್ಲ. ಯಾವಾಗವರೆಗೂ ಮಾಮ್ನ ನೀನ್ ಮಗು ತರ ಟ್ರೀಟ್ ಮಾಡ್ತಿರ್ತೀಯಾ? ಸರಿ, ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. ನಾನೇನು ಮಾಮ್ನ ಬೇಬಿ ತರ ನೋಡ್ಕೊಂತಿಲ್ಲ. ಅವ್ರೇನ್ ಬೇಬಿ ಕೂಡ ಅಲ್ಲ. ಪರಿಸ್ಥಿತಿಗಳು ಬದಲಾಗ್ಬೋದು, ಅವ್ರ ಮಗು ಅಲ್ಲ ಅನ್ನೋದು ನಂಗೆ ಗೊತ್ತು. ನಾವಿರೋದೇ ಅವ್ರನ್ನ ನೋಡ್ಕೊಳ್ಳೋದಕ್ಕೆ. ಇಷ್ಟು ದೊಡ್ಡ ಮನೇಲಿ ಅವರೊಬ್ಳಿಗೆ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ನಿನ್ನಿಷ್ಟ. ಅಟ್ಲೀಸ್ಟ್ 1 ಕಪ್ ಟೀ ಮಾಡ್ಕೊಡೋದು ಕಲಿ ಅವ್ರಿಗೆ. ನಾನು ಮಾಡ್ಕೊಟ್ಟೆ ಇಲ್ವಾ? ಮೊದಲು ಫ್ಯಾಮಿಲಿ ಇಂಪಾರ್ಟೆಂಟ್ ಅನ್ನೋದನ್ನ ತಿಳ್ಕೊ. ಫ್ರೆಂಡ್ಸ್ ಇಲ್ದೇ ಇರೋರಿಗೆ ಇದನ್ನ ಹೇಳೋದು ತುಂಬಾನೇ ಈಸಿ. ನೋಡು, ನೀನು ತಿಳ್ಕೊಬೇಕಿರೋದು ಇನ್ನೊಂದಿದೆ. ಅದು ಮಾಮೇ ಹೇಳಿದ್ದು. ಅವ್ರಿಗೆ ಈ ಥರ ಆಗೋದಕ್ಕೆ ಶುರುವಾದಾಗ ಹೇಳಿದ್ದು. ಅಂಥದ್ದೇನು ಮುಚ್ಚಿಟ್ಟಿದ್ದೀರಾ ನನ್ನಿಂದ? ಇಲ್ಲ, ಅದು ಹಾಗಲ್ಲ. ಆದರೆ ಇಂಪಾರ್ಟೆಂಟ್ ಅದು. ಅದು ಕೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನೀ ಕೂತ್ಕೊ, ಮಾತಾಡೋಣಂತೆ. ನಾನು ನಿಂತ್ಕೊಂಡೆ ಕೇಳ್ತೀನಿ. ಸರಿ, ನಾನು ಅದನ್ನು ನಂಬೋದಿಲ್ಲ. ಆದರೆ ಮಾಮ್ ಹೇಳಿದ್ರು ಅವ್ರಿಗೆ ಏನಾಯ್ತು? ಅದೇನೂ ಇಲ್ಲ, ಕೈಯಿಂದ ನೀರ್ ಜಾರ್ ಹೋಯ್ತು. ಕಪ್ ಒಡ್ದು ಹೋಗೋ ಶಬ್ದ ಬಂತು. ಅದು ಹೇಗಾಯ್ತು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಮಾಮ್, ಅಂಥದ್ದೇನೂ ಇಲ್ಲ ಬಿಡು. ಸಾರಿ ಮಾಮ್. ಇದರಲ್ಲಿ ನಿನ್ ತಪ್ಪೇನಿದೆ? ನೀನ್ ಯಾಕೆ ನನ್ನನ್ನ ಸಾರಿ ಕೇಳ್ತಾ ಇದ್ಯಾ? ಬಿಟ್ಬಿಡು. ನೀವ್ ಕೂತ್ಕೊಳ್ಳಿ, ನಾನು ಟೀ ಮಾಡ್ಕೊಂಬರ್ತೀನಿ. ಹಾ, ಸರಿ ಆಯ್ತು. ಓಕೆ, ನಾವು ಹಾಸ್ಪಿಟ್ಲಿಗೆ ಹೋಗೋಣವಾ? ಬೇಡ 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 ಬೇಡ, ಇಷ್ಟಕ್ಕೆಲ್ಲ ಹಾಸ್ಪಿಟಲ್ಗೆ ಯಾಕೆ? ಮನೇಲೆ ಮೆಡಿಸಿನ್ ಹಾಕೊಳ್ತೀನಿ. ಆ ಅಲ್ಮಾರಿಯಿಂದ ಫಸ್ಟ್ ಏಡ್ ಬಾಕ್ಸ್ ಅನ್ನ ತೆಗಿ. ಅಲ್ಲೇ ಕೆಳಗಡೆ ಇದೆ ನೋಡು. ಸಿಕ್ತು. ನೋಡಿದ್ಯಾ?
ಬೇಕಾಗಿರೋ ಔಷಧಿ ಎಲ್ಲ ಮನೆಯಲ್ಲೇ ಇರೋದು ಎಷ್ಟು ಒಳ್ಳೇದಲ್ವಾ? ನಿಮಗ್ ಚೆನ್ನಾಗಿ ನೆನ್ಪಿರುತ್ತೆ. ಅದ್ರಲ್ಲಿ ಅಂಥದ್ದೇನಿದೆ? ಮೆಡಿಸಿನ್ನ ಯಾವಾಗ್ಲೂ ಅಲ್ಲೇ ತಾನೇ ನಾವ್ ಇಡ್ತಾ ಇದ್ದಿದ್ದು. ಯಾಕಂದ್ರೆ ಹೆಚ್ಚು ಏಟ್ ಆಗೋದು ಮನೆಯಲ್ಲಿ, ಕಿಚನ್ ಅಲ್ಲೇ ಅಲ್ವಾ? ನನಗಿದು ಗೊತ್ತೇ ಇರ್ಲಿಲ್ಲ. ತಿಳಿದಿರೋರು ನೀವು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನಿಮ್ ತರ ಆಗೋದು ತುಂಬಾ ಕಷ್ಟ. ನೀನ್ ಎಲ್ಲ ಸರಿಯಾಗೇ ಮಾಡ್ತಿದ್ಯಾ ಹೇಸಲ್. ಆದ್ರೂ ಒಂದ್ ವಿಷಯ. ಏನು? ನನ್ ಟೀಯಲ್ಲಿ ನೀನ್ ಯಾವಾಗ ಕೇಳ್ದೆ ಟೀನಾ? ನಂಗ್ ಬೇಕಿತ್ತು. ನೀನ್ ತುಂಬಾ ಹೋಗ್ ತಲೆ ತಗೊಂಬಾ. ತಿಂತೀಯಾ? ಈ ಕಡೆಯಿಂದ ಒಳಗಡೆ ಹಾಕು. ಥ್ಯಾಂಕ್ ಯು ಡಾರ್ಲಿಂಗ್. ಸ್ವಲ್ಪ ಸುಟ್ಟಿದೆ ಅಷ್ಟೇ, ನಾಳೆ ಸರಿ ಹೋಗ್ಬಿಡತ್ತೆ. ಆದ್ರೆ ಸಾರಿ ಹಾ. ಹೇಳೋದಕ್ಕಿಂತ ಸೇಫ್ ಆಗಿದ್ರೆ ಬೆಟರ್. ಹಾಗಾದ್ರೆ ನಾಳೆ ಏನ್ ಮಾಡ್ಬೇಕು ಅಂತಿದ್ಯಾ? ಅಂದ್ರೆ ನಾವು ರಜಕ್ ಬಂದಿದೀವಿ, ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ನಾನ್ ಅನ್ಕೊಂಡೆ ಮುಂಚೆ ಹಾಗೆ ಈ ಮನೇಲೇ ಇರೋಣ ಅಂತ. ಸರಿ ಇಲ್ಲ. ಮಾಮ್, ನೀವೇನ್ ಮಾಡ್ಬೇಕು ಅನ್ಕೊಂಡಿದೀರಾ? ಮಾರ್ಕೆಟ್ಗೆ ಹೋಗೋದು, ಶಾಪಿಂಗ್ ಮಾಡೋದು. ಓ, ಇದು ಸೂಪರ್ ಅಲ್ವಾ ಲಿಸ್? ಸರಿ, ನಾನ್ ನೋಡ್ತೀನಿ. ಟೀ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಬ್ಯಾರಲ್. ಹಲೋ ಲಿಸ್, ಅಮ್ಮ ಇದ್ದಾರಾ? ಅವರು ಹಿಂದ್ಗಡೆ ಇದ್ದಾರೆ. ನೀವು ನಾಳೆ ಬರೋದಕ್ಕೆ ಸಾಧ್ಯನಾ? ವಾಪಸ್ ಈ ಜಾಗಕ್ಕೆ ಬರ್ತೀವಿ ಅಂತ ಹೇಳಲೇ ಇಲ್ಲ ನೀವು. ಬೇರೆಯವರಿಂದ ಗೊತ್ತಾಯ್ತು. ಸಾರಿ, ಮರ್ತ್ಬಿಟ್ಟೆ ಅಷ್ಟೇ. ಸರಿ, ಹಾಗಾದ್ರೆ ನಾಳೆ ಬರ್ತೀನಿ. ಯಾ, ಖಂಡಿತವಾಗ್ಲು. ಮಧ್ಯಾಹ್ನ? ನಾನು ಈ ಧ್ವನಿನ ಗುರ್ತಿಡಿತೀನಿ. ಹಾ, ಅದು ಡ್ಯಾಡ್ ತಂಗಿ ಬ್ಯಾರಲ್. ಓ, ಹಾ ಹಾ ಹಾ, ನನಗೆ ನೆನಪಾಯ್ತು. ಹೇಗಿದ್ರು ನಾಳೆ ಬರ್ತಾರಂತೆ. ನಾವು ಒಳಗೆ ಹೋಗಿ ಕೂತ್ಕೊಳ್ಳೋಣ ಬಾ. ನಿನ್ನ ಡ್ಯಾಡ್ನ ಸಿಸ್ಟರ್. ನಮಗವ್ರನ್ನ ಕಂಡ್ರೆ ಇಷ್ಟ ಆಗ್ತಿರ್ಲಿಲ್ಲ. ನೆನ್ಪಿದ್ಯಾ? ಚೆನ್ನಾಗಿದೆ ಅಲ್ವಾ? ನಿಮ್ಮಿಬ್ಬರಿಗೂ ಇದಿಷ್ಟ ಆಯ್ತಾ? ಅದು ನೋಡಕ್ ಚೆನ್ನಾಗೇ ಇದೆ. ಮಾಮ್, ಇದು ನಿನಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ. ಅದು ಸ್ವಲ್ಪ ಜಾಸ್ತಿ ಟ್ರಾನ್ಸ್ಪರೆಂಟ್ ಆಯ್ತೇನೋ ಅಂತ. ವಾಪಸ್ ಇಟ್ಬಿಡ್ತೀನಿ ಬಿಡು. ಏನಕ್ಕೆ ಅವ್ರ ಖುಷಿನ ತಡೀತಿದ್ಯಾ? ಏನು, ಎಲ್ಲದಕ್ಕೂ ಅಡ್ಡ ಬರ್ಬೇಡ ನೀನು. ಅವ್ರ ಸಂತೋಷನೇ ಎಲ್ಲದಕ್ಕಿಂತಲೂ ಹೆಚ್ಚು. ಅರ್ಥ ಆಯ್ತಾ? ಮಾಮ್, ನೀವು ಆ ಡ್ರೆಸ್ ತಗೋಬೇಕು. ಅದು ನಿಜವಾಗ್ಲೂ ಚೆನ್ನಾಗಿದೆ. ಅಯ್ಯೋ ಬೇಡ, ಆ ಥರ ಬಟ್ಟೆಗಳನ್ನ ನಾನು ಹಾಕೊಂಡ್ರೆ ಚೆನ್ನಾಗಿರಲ್ಲ, ನೀವು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ದೆ. ನಿಮಗದು ಸೂಟ್ ಆಗತ್ತೆ ಅಂತ ನೀವು ಅನ್ಕೊಂತಿದ್ರಿ, ಮತ್ತೆ ಅದು ನಿಜ ಕೂಡ. ಪರವಾಗಿಲ್ಲ ಬಿಡು, ನಾನು ಬೇರೆ ಏನಾದರೂ ತಗೋತೀನಿ. ನಿಮಗಿದು ನೆನಪಿದ್ಯಾ? ಏನು? ನಿಮ್ಮ ಡ್ಯಾಡ್. ನೀವು ಸ್ವಲ್ಪ ಮೆತ್ತಗೆ ಮಾತಾಡಿ ಮಾಮ್. ಏನಕ್ಕೆ? ಇಲ್ಲ, ನನ್ನ ಮಾತಿನ ಅರ್ಥ, ನಿಮ್ಮ ಡ್ಯಾಡ್ ಎಷ್ಟೋ ವರ್ಷಗಳ ಹಿಂದೆ ಇದನ್ನ ನನಗೆ ಕೊಟ್ಟಿದ್ರು. ಇವಾಗ ತಾನೇ ನಾನು ಇದನ್ನ ಗಮನಿಸ್ತಾ ಇದ್ದೀನಿ. ವಿಚಿತ್ರವಾಗಿದೆ ಅಲ್ವಾ? ನಾನಂತೂ ಇದನ್ನ ಮುಂಚೆ ಯಾವತ್ತೂ ನೋಡಿಲ್ಲ. ನಾನು ಕೂಡ ನೋಡಿಲ್ಲ ಮಾಮ್. ನಿಜವಾಗ್ಲೂನಾ? ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಎಷ್ಟೋ ವರ್ಷಗಳ ಹಿಂದೆ ಇದು ನಮ್ಮನೆಯಲ್ಲೇ ಇತ್ತು.
ಹಳೆ ವಿಷಯಗಳು ಈಗ ಸರಿಯಾಗಿ ನೆನಪು ಕೂಡ ಇಲ್ಲ. ಗೊತ್ತು ಮಾಮ್. ಅರ್ಥ ಆಗತ್ತೆ ಮಾಮ್. ನಾವು ಅದನ್ನ ಇಲ್ಲಿ ಮಾತಾಡೋದು ಬೇಡ. ನಾವ್ಯಾಕೆ ಮನೆಗೆ ಹೋಗ್ಬಾರ್ದು? ಸರಿ. ಏನ್ ಮಾಡ್ತಾ ಇದ್ದೀರಾ? ನಾನು ಈ ಡಾಲ್ನ ಮತ್ತೆ ಕೊಂಡ್ಕೋಬೇಕು ಅಂತಿದ್ದೀನಿ. ಅದು ಸೇಲ್ ಮಾಡಕ್ಕಲ್ಲ. ಇಲ್ಲಿ ಕೆಲವೊಂದು ಐಟಮ್ಸ್ ಇದೆ, ಆದ್ರೆ ನಾವು ಅದನ್ನ ಯಾರಿಗೂ ಕೊಡಲ್ಲ. ಒಂದ್ ನಿಮಿಷ, ಇದು ಅಂಗಡಿನೇ ತಾನೇ? ಹಾ, ಇಲ್ಲಿಟ್ಟಿರೋ ವಸ್ತುಗಳೆಲ್ಲ ಸೇಲ್ಗಿರೋದೆ ತಾನೇ? ಬಿಟ್ಬಿಡು ಹೇಸಲ್. ಯಾಕೆ? ಮಾಮ್ಗೆ ಇದು ಇಷ್ಟ ತಾನೇ? ಎಷ್ಟಿದು? ಬೆಲೆ ಕಟ್ಟಕ್ಕಾಗಲ್ಲ. ಅಂದ್ರೆ ಫ್ರೀನಾ? ಹಾಗಂತ ಅದಕ್ಕೆ ಬೆಲೆ ಇಲ್ಲ ಅಂತಲ್ಲ. ಅದಕ್ಕೆ ಬೆಲೆ ಇಲ್ಲ ಅಂದ್ರೆ ಫ್ರೀನೇ ತಾನೇ? ಆದ್ರೂ ನಾನು ಇದಕ್ಕೆ $10 ಕೊಡ್ತೀನಿ. ಇದಕ್ಕಿಂತಲೂ ಒಳ್ಳೆ ಡೀಲ್ ಏನಿರುತ್ತೆ ನಿಮ್ಗೆ? 100 ಪೌಂಡ್ಸ್. 1,000 ಪೌಂಡ್ಸ್. 500 ಪೌಂಡ್ಸ್. ಮಾಮ್, ಅದಕ್ಕೆ ಅಷ್ಟೊಂದು ಬೇಕಾಗಿಲ್ಲ. 900. 700. ಸರಿ. ಸರಿ, ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಮತ್ತೆ ಬ್ಯಾಂಕ್ ಕೂಡ ಈಗ ಮೋಸ್ಟ್ಲಿ ಕ್ಲೋಸ್ ಆಗಿರ್ಬೋದು ಅನ್ಕೊಂತೀನಿ. ನಾವು ನಾಳೆ ಬಂದು ತಗೊಂತೀವಿ. ಪ್ಲೀಸ್ ಅಲ್ಲಿವರೆಗೂ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ನಾನು ಮತ್ತೆ ಬರ್ತೀನಿ. ಇದ್ರ ಜೊತೆ ಹಳೆ ನೆನಪುಗಳಿವೆ. ಥ್ಯಾಂಕ್ ಯು ವೆರಿ ಮಚ್. ಹಂಪ್ಟಿ, ನಿನಗೆ ಹೊಸ ಮನೆ ಸಿಗ್ತಾ ಇದೆ. ಅದನ್ನ ತಗೊಳ್ಳೋಣ. ನಾವು ಮತ್ತೆ ನಾಳೆ ಬರ್ತಿಲ್ಲ. ಹಾಗೆಲ್ಲ ಹೇಳ್ಬೇಡ. ಆ ಡಾಲ್ನ ನೋಡಿ ನನಗೆ ಹಳೆ ನೆನಪು ಬಂತು. ಅಷ್ಟು ಕೆಟ್ಟು ವಸ್ತುಗೆ 700 ಪೌಂಡ್ಸ್ನ ಕೊಡೋದಕ್ಕಾಗಲ್ಲ ಮಾಮ್. ನನಗದು ಅಗತ್ಯ ಇದೆ. ಸಾರಿ ಮಾಮ್, ಆ ಡಾಲಿಗೆ ಅಷ್ಟೊಂದು ದುಡ್ಡು ಕೊಡೋದು ಸರಿ ಅಲ್ಲ. ನನಗೂ ಇವಾಗ ಅಲ್ಲಿ ಸರಿನೇ ಹೇಳಿದ್ಲು ಅನ್ಸತ್ತೆ. ನಾವೇನಾದ್ರೂ ಆನ್ಲೈನಲ್ಲಿ ಹುಡುಕಿದ್ರೆ ಈ ಬೊಂಬೆ ಖಂಡಿತವಾಗ್ಲೂ ಅದಕ್ಕಿಂತ ಕಮ್ಮಿ ಪ್ರೈಸ್ಗೆ ಸಿಗತ್ತೆ ಮಾಮ್. ನಿಮಗೇನ್ ಮಾಡ್ಬೇಕು ಅನ್ಸತ್ತೋ ಮಾಡಿ. ಆದ್ರೆ ಅದೇ ತರ ಡಾಲ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನಾವಿಲ್ಲಿಗೆ ಬರ್ತೀವಿ. ಸರಿ. ನೀವು ಈ ಅಂಗಡಿ ಒಳಗಡೆ ಏನಕ್ಕೆ ಹೋದ್ರಿ ಮಾಮ್? ನಿಮಗೇನಾದ್ರೂ ಇಷ್ಟ ಆಯ್ತಾ ಅಲ್ಲಿ? ನಾನು ಹಂಪ್ಟಿ ಡಂಪ್ಟಿನ ನೋಡಿದ್ದೆ. ಆದ್ರೆ ಡಿಸ್ಪ್ಲೇಲಿ ಇಲ್ದಿರೋ ವಸ್ತು ನಿಮಗೆ ಹೇಗೆ ಕಾಣಿಸ್ತು ಮಾಮ್? ಆದ್ರೆ ನಾನು ಅದನ್ನ ನೋಡ್ದೆ. ಸರಿ ಮಾಮ್, ನಾವು ನಂಬ್ತೀವಿ. ಹೀಗಾಗೋಕ್ ಸಾಧ್ಯ ಇಲ್ಲ. ಓ ಮೈ ಗಾಡ್. ಏನ್ ನೋಡಿದ್ರಿ ನೀವಿಬ್ರು? ನಮ್ಗಿಂತಲೂ ಮುಂಚೆ ಇಲ್ಲಿಗೆ ಹೇಗ್ ಬಂತಿದ್ದು? ಅದು ನೀನ್ ಡ್ರೈವ್ ಮಾಡ್ಬೇಕಾದ್ರೆ. ಯೋಚನೆ ಮಾಡುವಂತ ವಿಷಯನೇ ಅಲ್ವಾ ಇದು? ಏನು? ಇದು ನಮ್ಗಿಂತಲೂ ಮುಂಚೆ ಇಲ್ಲಿಗೆ ಹೇಗ್ ಬಂತು? ಅದನ್ನ ನಾನು ಹೇಗೆ ಹೇಳೋಕ್ ಸಾಧ್ಯ? ಈಗ ನನಗೆ ಗೊತ್ತಾಯ್ತು ಇದರ ನಿಜವಾದ ಹಕ್ದಾರ್ ಯಾರು ಅಂತ. ಇಲ್ಲ, ಇದ್ರಲ್ಲಿ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಇದು ನನ್ನನ್ನು ಗುರಾಯಿಸೋ ತರ ಇದೆ. ಇದ್ರ ಕಣ್ಣಲ್ಲಿ ಕ್ಯಾಮ್ರಾ ಏನಾದ್ರೂ ಇದೆಯಾ? ನಾವು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದನ್ನ ರೆಕಾರ್ಡ್ ಮಾಡಕ್ಕೆ ಇದನ್ನ ಕಳ್ಸಿದ್ದಾರೆ. ಹೇಸಲ್, ಹಾಗೆಲ್ಲ ಯೋಚನೆ ಮಾಡೋ ಅಗತ್ಯ ಇಲ್ಲ ಪ್ಲೀಸ್. ಆ ಹೆಂಗಸು ನಮ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾಳೆ. ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು ಮಾಮ್. ತುಂಬಾ ಖುಷಿಯಾಗಿದ್ದೀನಿ. ಹಾ, ನಂಗೂ ಕೂಡ. ಹುಷಾರಾಗಿದ್ದೀರಾ ಮಾಮ್? ನಿಜವಾಗ್ಲೂ? ನಿನಗೆ ಗೊತ್ತಾ, ತುಂಬಾ ದಿನಗಳ ನಂತರ ನಾವಿಷ್ಟಪಡೋಂಥ ವಸ್ತು ಮತ್ತೆ ನಮಗ್ ಸಿಕ್ಕಿದ್ರೆ ಆಗ ನಮ್ಗೆಷ್ಟು ಖುಷಿ ಆಗತ್ತೆ ಅಂತ. ನಿಮ್ಗಿನ್ನೂ ನೆನಪುಗಳಿದೆ ಮಾಮ್ ನಿಮ್ಮ ತಲೆನಲ್ಲಿ?
ನೀವು ಅದನ್ನ ಕಳ್ಕೊಂಡಿಲ್ಲ. ಎಲ್ಲ ಡಾಕ್ಟರ್ ಹೇಳ್ದಂಗೆ ಕೆಲವು ನೆನಪೆಲ್ಲ ನಿಮಗೆ ಚೆನ್ನಾಗೇ ಇರುತ್ತೆ, ಆದರೆ ಕೆಲವೊಂದು ವಿಷಯಕ್ಕೆ ನಿಮಗೆ ಹೆಲ್ಪ್ ಬೇಕಾಗತ್ತೆ. ಅದನ್ನ ಹಂಪಿ ನೆನಪಿಸ್ತಾ ಇದ್ದಾನೆ ಅನ್ಕೊಂತೀನಿ. ನನಗದೆಲ್ಲ ನೆನಪಿಲ್ಲ. ಆದ್ರೆ ಈ ಡಾಲ್ ಬಗ್ಗೆ ಏನೋ ಇದೆ, ನಾನು ಅದನ್ನ ನೆನ್ಪು ಮಾಡ್ಕೋಬೇಕು. ಯಾಕೆ ನಾನು ಮತ್ತೆ ನಿನ್ನ ಡ್ಯಾಡ್ ಇದನ್ನ ದೂರ ಮಾಡಿದ್ವಿ ಅಂತ. ಮೇ ಬಿ ನಿಮ್ಗದು ಬೋರ್ ಹೊಡಿತು ಅನ್ಸತ್ತೆ, ಅಥವಾ ಡ್ಯಾಡ್ಗೆ ಆ ಕೆಟ್ಟ ಮುಖ ಇಷ್ಟನೇ ಆಗ್ಲಿಲ್ಲ ಅನ್ಸತ್ತೆ. ನಿಮ್ಗೋಸ್ಕರ ಇದನ್ ತಂದೆ. ಡಾಕ್ಟರ್ ಹೇಳಿದ್ರು ನೆನಪಿನ ಶಕ್ತಿ ಬೆಟರ್ ಆಗೋದಕ್ಕೆ ಬರ್ದಿಡ್ಬೇಕು ಅಂತ. ಅದಕ್ಕೆ ನಾನು ಅನ್ಕೊಂಡೆ ನಿಮಗೆ ಬರೋ ಆಲೋಚನೆನೆಲ್ಲ ನೀವು ಬರ್ದಿಡೋದಕ್ಕೆ ಶುರು ಮಾಡಿದ್ರೆ ಆಗ ನೀವು ಮರ್ತಿರೋದು ಕೂಡ ನೆನಪಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು. ಒಳ್ಳೆ ಗಿಫ್ಟ್ ಇದು. ಸರಿ, ನಾನಿನ್ನು ಹೊರಡ್ತೀನಿ. ಬಾಯ್. ಎರಡು ಅಕ್ಷರ. ಫಿಲ್ಮ್ ಮೊದಲನೇ ಅಕ್ಷರ. ಬೇಬಿ, ಬೇಬೀಸ್ ಡೇ ಔಟ್. ಯೋಚನೆ ಮೂರು ಮಾಡ್ತೀನಿ. ಶಬ್ದ ಆಯ್ತು. ಮಕ್ಕಳು. ಟಾಡ್ಲರ್, ಚೈಲ್ಡ್, ಮಗು, ಮಗು, ಚೈಲ್ಡ್, ಮಗು. ಚೈಲ್ಡ್. ಎರಡನೇ ಅಕ್ಷರ. ಬಾಲ್, ಥ್ರೋ, ಫನ್, ಫುಟ್ಬಾಲ್. ಪ್ಲೆಜರ್. ಮಕ್ಕಳು ಆಡ್ತಿದ್ದಾರೆ, ಮಕ್ಕಳು ಆಡ್ತಿದ್ದಾರೆ. ಇದೇನ್ ಮಾಡ್ಬಿಟ್ಟೆ? ಹೀಗ್ ಮಾಡ್ಬಾರ್ದಾಗಿತ್ತು ನಾನು. ಹಂಟಿ ಡಂಟಿ ಬಿದೋದ ಅನ್ಸುತ್ತೆ. ಮಾಮ್,
ಧೈರ್ಯವಾಗಿರು. ಓ ವೆಂಡಿ, ಬೇರಲ್, ಯಾಕೆ ದೆವ್ವನ್ ನೋಡ್ದಂಗೆ ಆಡ್ತಿದ್ಯಾ ವೆಂಡಿ? ನೋಡೋದ್ರಲ್ಲಿದ್ದೀನಿ. ಅಂದ್ರೆ ಅದೆಲ್ಲ ನನ್ನ ಮನಸ್ಸಿನ ಭ್ರಮೆ ಅಷ್ಟೇ. ಅಂದ್ರೆ ನನಗೆ ಮರ್ವಿನ್ ಕಾಯಿಲೆ ಶುರುವಾಗಿದೆ. ಓ ಕ್ಷಮಿಸ್ಬಿಡು. ಬಾ ಒಳಗೆ ಬಾ. ಮಾಮ್, ನಾನು ಮತ್ತೆ ಹೇಸಲ್ ಹೊರಗಡೆ ಹೋಗ್ಬೇಕು ಅಂತ. ಓ ಹಾಯ್, ನೀವ್ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ನಿನ್ನೆ ಯಾರು ಮನೆಯಲ್ಲೇ ಇರಲಿಲ್ಲ, ಇರ್ತೀನಿ ಅಂದವರು. ಅದು ನಾವು ಅಂಗಡಿಗೆ ಹೋಗಿದ್ವಿ. ನಂಗೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಕೆಲವೊಂದು ವಿಷಯಗಳನ್ನು ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಥವಾ ನಿನ್ಗೇನಾದರೂ ನಿಮ್ಮ ಅಮ್ಮನ ಥರ ಮರೆಯೋ ಕಾಯಿಲೆ ಇದೆಯಾ? ಎಲ್ಲ ವಿಷಯನ ಹೇಳ್ಕೊಂತ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಹೌದು, ನೀನೇನ್ ಕೇಳೋದಕ್ ಬಂದೆ? ನಾನು ಹೇಸಲ್ ಹೊರಗಡೆ ಹೋಗ್ಬೇಕನ್ಕೊಂಡ್ವಿ. ಪರವಾಗಿಲ್ಲ, ನಾವು ಆಮೇಲೆ ಹೋಗ್ತೀವಿ. ಸರಿ ಹೋಗು, ಏನು ಪ್ರಾಬ್ಲಮ್ ಇಲ್ಲ. ಮನೇಲಿ ಹಾಲಿಲ್ಲ. ಹಾಗಲ್ಲ, ಅದು ನೀನೇನು ಇಲ್ಲೇ ಇರಬೇಕು ಅಂತೇನಿಲ್ಲ. ನೀವು ಬರೋವರೆಗೂ ನಾನು ನೋಡ್ಕೋತೀನಿ. ಸರಿ. ಅವಳು ನನ್ನ ಬಗ್ಗೆ ತುಂಬಾ ಚಿಂತೆ ಮಾಡ್ತಾಳೆ. ಇಲ್ಲಿ ನೋಡಿದ್ರೆ ಎಲ್ಲ ವಸ್ತುಗಳು ಇರೋ ಜಾಗದಲ್ಲೇ ಇದೆ. ಇಷ್ಟು ವರ್ಷಗಳಾದ್ಮೇಲೂ ಕೂಡ ಏನೂ ಬದಲಾಗಿಲ್ಲ ಅಲ್ವಾ? ನಾನು ತುಂಬಾ ಹಳೆ ಫೋಟೋಗಳನ್ನ ನೋಡಿದೀನಿ, ಇದರಲ್ಲಿ ಏನು ಬದಲೇ ಆಗಿಲ್ಲ. ಅದು ಕೂಡ ನಿಜಾನೇ. ಮತ್ತೆ ಇದು ಇದೇ ಅಲ್ವಾ ಅಟ್ಟ? ನನಗೆ ನೆನಪಿದೆ. ಮೇಲ್ ಹೋಗಿ ನೋಡ್ಬೇಕಾ? ಅದೇನಂದ್ರೆ ನಾವಿನ್ನೂ ಅಲ್ಲಿ ಕ್ಲೀನ್ ಮಾಡಿಲ್ಲ. ಅಲ್ಲೆಲ್ಲ ಕಡೆ ಬಲೆ ಕಟ್ಕೊಂಡಿದೆ ಅನ್ಸತ್ತೆ. ನಂಗೆ ಹಳೆ ಫೋಟೋಗಳನ್ನೆಲ್ಲ ನೋಡಬೇಕು ಅನಿಸ್ತಾ ಇದೆ. ಅದನ್ನ ನೋಡೋಣವಾ? ಹಾ, ನೋಡೋಣ. ಹೋಗೋಣ, ನಡಿ. ನಮ್ಮಣ್ಣ ಒಬ್ಬ ಒಳ್ಳೆ ವ್ಯಕ್ತಿಯಾಗಿದ್ದ ವೆಂಡಿ. ನಿನಗದು ಗೊತ್ತಿದೆ. ಒಂದು ವಿಷಯ ನನಗೆ ತುಂಬ ಆಶ್ಚರ್ಯ ಅನಿಸ್ತಿದೆ. ಅದನ್ನಂತೂ ನನಗೆ ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ಹೇಗೆ ಹೋಗಕ್ಕೆ ಸಾಧ್ಯ? ಅವನಿಗೂ ಏನೋ ಇಶ್ಯೂಸ್ ಇತ್ತು, ಎಲ್ಲರಿಗೂ ಇರುತ್ತೆ. ಪ್ರಪಂಚದಲ್ಲಿ ಯಾರೂ ಪರ್ಫೆಕ್ಟ್ ಅಲ್ವಲ್ಲ. ಆದರೂ ಸಂಸಾರನ ಬಿಟ್ಟು ಹೋಗ್ತಿರ್ಲಿಲ್ಲ ಅವನು, ಅದರಲ್ಲೂ ಮಕ್ಕಳನ್ನ. ನಮ್ಮಮ್ಮ ಸತ್ತೋದ್ರು, ಮಣ್ಣು ಮಾಡಬೇಕಾದ್ರೂ ಬರಲಿಲ್ಲ ಅವನು. ಅವನು ಹೊರಟೋದ. ಅವನು ನಮ್ಮೆಲ್ಲರೂ ಬಿಟ್ಟು ಹೊರಟೋದ. ಅಷ್ಟೇ ನನಗೆ ನೆನಪಿರೋದು. ಅವತ್ತವನು ಇನ್ನೊಬ್ಳ ಜೊತೆ ಓಡ್ ಹೋದ ಅಂತಲ್ವಾ ನೀನು ಹೇಳಿದ್ದು? ಎಲ್ಲರ ಜೀವನದಲ್ಲಿ ಆಕರ್ಷಣೆ ಸಹಜವಾಗೇ ಆಗತ್ತೆ. ಅದಕ್ಕೋಸ್ಕರ ಮಾಯಾನೇ ಆಗೋಗಲ್ಲ ನಾವು, ಅಲ್ವಾ ವೆಂಡಿ? ಈ ಮನೆ ನಮ್ಮ ಅಣ್ಣಂದು ಕೂಡ. ಇದರಲ್ಲಿ ಅರ್ಧ ಪಾಲು ಅವನಿಗೂ ಸೇರತ್ತೆ. ನೀವಿಬ್ರು 50-50 ಓನರ್ಸು.
ನನ್ನ ಮಾತು ಕೇಳಿ ಮನೆ ಮಾರ್ಬಿಡು. ಅದರಲ್ಲಿ ಅರ್ಧ ಭಾಗ ನನಗೆ ಕೊಟ್ಬಿಡು. ಏನಂತ್ಯ? ಆದ್ರೆ ನಾನು ಮತ್ತೆ ನನ್ನ ಮಕ್ಕಳು ಇಲ್ಲೇ ವಾಸ ಮಾಡ್ತಿದ್ದೀವಿ. ಇಷ್ಟು ದೊಡ್ಡ ಮನೆ ಇದು. ನಿನ್ನ ರೂಮ್ ಯಾವುದು ಅನ್ನೋದೇ ಮರ್ತು ಬಿಡ್ಬೋದು ನೀನು. ಬರ್ತಾ ಬರ್ತಾ ನಿನ್ನ ನೆನಪಿನ ಶಕ್ತಿ ಇನ್ನೂ ಕಡಿಮೆ ಆಗ್ಬೋದಲ್ವಾ? ಪ್ರಪಂಚದಲ್ಲಿ ಯಾರೂ ಪರ್ಫೆಕ್ಟ್ ಅಲ್ವಲ್ಲ? ನಾ ಇಲ್ಲೇ ಸುತ್ತಾಡಿ ಬರ್ತೀನಿ. ನಾನು ಹೇಳಿದ್ರ ಕಡೆ ಗಮನ ಕೊಡು. ಬಂದೇ ಬಿಟ್ರು. ನಿಮ್ಮಮ್ಮ ಮೇಲಿದ್ದಾರೆ. ಹೊರಟೆ ಆಯ್ತಾ? ಸರಿ, ಹಾಗಿದ್ರೆ ಬಾಯ್. ಆಯ್ತಾಯ್ತು, ಬಾಯ್. ಬೆರಲ್ ಬಂದಿದ್ದಾಗ ನಾವು ಒಟ್ಟಿಗೆ ಕಾಫಿ ಕುಡಿದ್ವಿ. ಹೌದಾ? ಅಷ್ಟೇನಾ? ಅವಳು ತುಂಬಾ ಒಳ್ಳೆಯವಳು. ಯಾಕೆ? ಏನಾಯ್ತು? ಏನ್ ವಿಷಯ? ಅವಳೇನಷ್ಟು ಒಳ್ಳೆಯವಳಲ್ಲ. ಅವಳು ತುಂಬಾ ಕ್ರೂರಿ. ಹೇಸಲ್? ಇಲ್ಲ ಅಮ್ಮ, ಅವಳು ಹೇಳ್ತಾ ಇರೋದು ನಿಜ. ಡ್ಯಾಡ್ ಹೋಗ್ಬಿಟ್ಟಾಗ ಅವ್ರ ಮನೆ ತಗೋಬೇಕು ಅಂತ ನೋಡಿದ್ಲು. ಏನು? ಅವಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ಹೋದ್ಲು. ಈಗ ಮತ್ತೆ ಅವಳು ನಮ್ಮನೆಗ್ ಬರೋದು, ಅದು ಈ ಪರಿಸ್ಥಿತಿನಲ್ಲಿ. ಆದ್ರೆ ಈ ಮನೆ ನಮ್ದೇ ಅಲ್ವಾ? ಅದ್ ನಂಗೆ ಗೊತ್ತು. ಆದ್ರೆ ಈ ವಿಷಯ ಅವಳಿಗೂ ಗೊತ್ತಿರೋದು ಒಳ್ಳೇದು. ಮತ್ತೆ ಏನಾದ್ರೂ ಅವಳೇ ಬಂದಿದ್ರೆ ನಾನ್ ನೋಡ್ತೇನೆ. ಇರಿ ಮಾಮ್, ನೀನು ನಿನ್ ಟೀನ ಮುಗಿಸು ಮೊದ್ಲು. ನಾನು ಬಿಲ್, ನಿಮ್ ಕೆಲಸದವನು. ಕ್ಷಮಿಸಿ. ಪರವಾಗಿಲ್ಲ, ನಾನು ಒಳಗೆ ಬರಬಹುದಾ? ಬನ್ನಿ ಒಳಗೆ. ಬಿಲ್, ಹಾಯ್. ಹಾಯ್ ಲವ್. ಹೇಸಲ್, ನಾವಿಬ್ರು ಒಂದ್ ಸ್ವಲ್ಪ ಹೊತ್ತು ಮೇಲ್ ಹೋಗಿ ಬರೋಣವಾ? ಸರಿ. ನೀವಿಬ್ರು ಕೂತ್ಕೊಂಡು ಆರಾಮಾಗಿ ಮಾತಾಡಿ. ಬನ್ನಿ ಕೂತ್ಕೊಳ್ಳಿ. ಹಾ. ನಿಜ ಹೇಳ್ಬೇಕು ಅಂದ್ರೆ ಮಾಮಗೆ ಜೊತೆಗೆ ಯಾರಾದ್ರೂ ಇದ್ರೆ ಒಳ್ಳೇದು ಅನ್ಸತ್ತೆ. ಆದ್ರೂ ಬೆರೆಲ್ ಅಂತವ್ರನ್ನ ತಡೆಯೋದಕ್ಕೆ ಯಾರಾದ್ರೂ ಬೇಕಲ್ಲ. ಏನಕ್ಕೆ? ಅವಳು ಈ ಮನೆನ ನಮ್ಮಿಂದ ಕಿತ್ಕೊಳಕ್ ಆಗಲ್ಲ. ಡ್ಯಾಡ್ ಸತ್ತಿದ್ದು ಮಾಮ್ ಇಂದ ಅನ್ನೋದನ್ನ ಕನ್ವಿನ್ಸ್ ಮಾಡಿದ್ರೆ ಅವಳಿಂದ ಸಾಧ್ಯ ಆಗತ್ತೆ. ಸಾರಿ, ಇದು ಅವಳೇ ಹೇಳ್ತಾ ಇದ್ದಿತ್ತು ತುಂಬಾ ವರ್ಷಗಳ ಹಿಂದೆ.
ಅವಳಂತೂ ಕನ್ವಿನ್ಸ್ ಆಗಿದ್ಲು ಡ್ಯಾಡ್ ಎಲ್ಲೋ ಸತ್ತಿದ್ದಾರೆ ಅಂತ. ಡೋಂಟ್ ವರಿ, ಅವಳು ಬರ್ತಾ ಇದ್ದಿದ್ದು ಬರೀ ನಮ್ಮಿಂದ ಕದ್ಯೋದಕ್ಕೆ. ನಾವು ಅವಳನ್ನ ತಡಿಬೇಕು ಅಷ್ಟೇ. ಈ ನಂಬರ್ ಯಾರ ಹತ್ರನೂ ಇಲ್ಲ. ಹಲೋ ಹಲೋ, ಹಾಯ್ ಬೇರೆಲ್. ನಿಮ್ಮಿಬ್ರನ್ನ ಇವತ್ತು ಭೇಟಿ ಮಾಡ್ಬೋದಾ? ಏನಾಯ್ತು? ಏನಾದರೂ ಮರ್ತೋದ್ರಾ? ಅದು ಹಾಗಲ್ಲ, ಎದುರಿಗೆ ಕೂತು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸಿಗಕ್ಕಾಗತ್ತಾ? ಇದು ಒಳ್ಳೆ ಐಡಿಯಾ ಅಲ್ಲ. ಮಾಮ್ಗೆ ಇವಾಗ ಹುಷಾರಿಲ್ಲ ಅಲ್ವಾ? ನಿಮ್ಮಪ್ಪ ಕಾಣೆಯಾಗಿರೋದಲ್ಲ, ಅರ್ಥ ಆಯ್ತಾ ನಿಮ್ಗೆ? ಅವನ್ ಸಿಗೋವರೆಗೂ ನನ್ನ ಹುಡುಕಾಟ ನಿಲ್ಲೋದಿಲ್ಲ. ಏನಾದರೂ ಮಾಡ್ಕೊಳ್ಳಿ. ನಮಗೆ ಮಾಮ್ ಇಂಪಾರ್ಟೆಂಟ್. ಇದು ನಿಮ್ಮ ಹತ್ರ ಇನ್ನೂ ಇದೆಯಾ? ಇದರಿಂದ ಮುಕ್ತಿ ಆಗಿದ್ರೆ ಅಂತ ಅನ್ಕೊಂಡಿದ್ದೆ. ವೆಂಡಿ ನಿಮ್ಗೆ ಎಲ್ಲಿ ತನಕ ನೆನಪಿದೆ? ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರಾ? ಇದ್ರ ಬಗ್ಗೆ ನಿಮಗೆ ನೆನಪಿದೆಯಾ? ನನಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳು ನೆನಪಿದೆ. ನಾವ್ ಈ ಡಾಲ್ನ ಕೊಂಡ್ಕೊಂಡ್ವಿ. ಅದಾದ್ಮೇಲೆ ನನ್ನ ಬುದ್ಧಿ ಹಾಳಾಗಿ ಹೋಗಿದ್ಯೇನೋ ಅನ್ಸತ್ತೆ. ಆದ್ರೆ ಅರ್ಥನೇ ಆಗ್ತಾ ಇಲ್ಲ, ಅದೆಲ್ಲ ಹಳೆ ನೆನಪುಗಳ ಅಥವಾ ಕೆಟ್ಟ ಕನ್ಸ ಅಂತ. ಯಾವ ತರ ನೆನಪುಗಳು? ನನ್ನ ಜೀವನದಲ್ಲಿ ಆಗ್ತಾ ಇರೋದೆಲ್ಲ ಸ್ವಲ್ಪ ದಿನದಿಂದ ಈ ಮನೇಲಿ ನನಗೆ ಸುಳ್ಳು ಅನ್ನಿಸ್ತಿದೆ. ನಾನು ಕೂಗ್ಕೋತಾ ಇದ್ದೀನಿ. ಇಲ್ಲಿ ಏನೋ ನಡೀತಾ ಇದೆ ತುಂಬಾ ಭಯಂಕರವಾಗಿ. ಮತ್ತೆ ನಾನಿದನ್ನ ನೋಡಿದಾಗ ಇದ್ರದ್ದೇನೋ ಕಥೆ ಇದೆ ಅನ್ಸತ್ತೆ. ಆದ್ರೆ ನನಗ್ ಸರಿಯಾಗಿ ನೆನಪಾಗ್ತಿಲ್ಲ. ಅದು ಈ ಡಾಲ್ ಹಿಂದೆ ಏನೋ ರಹಸ್ಯ ಇದೆ ಅನ್ಸತ್ತೆ. ಈ ಗೊಂಬೆ ನಿಮ್ ಗಂಡ ಕೊಟ್ಟಿದ್ದಲ್ವಾ? ಗೊಂಬೆಗಳು ಕಲೆಕ್ಟ್ ಮಾಡೋದು ನಿಮ್ಗಿಷ್ಟ. ಆದ್ರೆ ಈ ಗೊಂಬೆ ಬೇರೆ ತರನೇ ಇದೆ. ಇದನ್ನ ಪ್ರತಿಯೊಬ್ರು ಇಷ್ಟಪಡ್ತಾ ಇದ್ರು. ಆದ್ರೆ ಘಟನೆ ನಂತರ. ಯಾವ ಘಟನೆ? ಅದ್ರ ಬಗ್ಗೆ ನಿಮ್ಗೆ ಏನು ನೆನಪಿಲ್ವಾ? ಏನ್ ವಿಷಯ ಅಂತ ದಯವಿಟ್ಟು ನೇರವಾಗಿ ಹೇಳಿ. ನಿಮ್ಗೆ ಮಿಸ್ಕ್ಯಾರೇಜ್ ಆಗಿತ್ತು. ಈ ಗೊಂಬೆ ಮೇಲೆ ನಾವು ಮೇಲ್ಗಡೆ ಒಂದು ರೂಮ್ ಇತ್ತು. ಅಲ್ಲಿ ನೀವು ತುಂಬಾ ಗೊಂಬೆಗಳನ್ನ ಇಡ್ತಾ ಇದ್ರಿ. ಗೊಂಬೆಗಳಿಗೆ ಅಂತ ರೂಮ್ ಬಿಟ್ಟಿದ್ರಿ. ಮಿಸ್ಕ್ಯಾರೇಜ್ ಅಂತ ಒಂದು ದೊಡ್ಡ ವಿಷಯ ನನಗೆ ಯಾಕೆ ನೆನಪಿಲ್ಲ? ಹೇಸಲ್ ಅಂತ ಹೆಸರಿಡ್ಬೇಕು ಅನ್ಕೊಂಡಿದ್ರಿ. ಆ ಘಟನೆ ಆದ್ಮೇಲೆ ನೀವು ನಿಮ್ ಕೊನೆ ಮಗಳನ್ನ ದತ್ತು ತಗೊಂಡ್ರಿ. ಅದಕ್ಕೋಸ್ಕರ ನನ್ನ ಗಂಡ ನನ್ನ ಬಿಟ್ಟು ಹೋದ್ರ? ನನ್ನ ಎಕ್ಸ್ ಹಸ್ಬೆಂಡ್. ಹೌದು.
ಸರಿ, ಇದನ್ನ ಇಲ್ಲಿಗೆ ಬಿಡ್ತೀನಿ. ನಾನು ನಾಳೆ ಮತ್ತೆ ಬರ್ತೀನಿ. ಹಾ, ಖಂಡಿತ ಬನ್ನಿ. ಕೆಲವೊಂದ್ಸಲ ನನ್ಗನ್ಸತ್ತೆ ನಾನು ಹಳೆದನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದು ನನ್ನ ಮಕ್ಕಳಿಗೆ ಇಷ್ಟ ಇಲ್ವೇನೋ ಅಂತ. ನಾನು ತಿಳ್ಕೊಳಕ್ ಬಯಸ್ತೀನಿ ನಾನು ಯಾರು ಅಂತ. ಯಾಕಂದ್ರೆ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ನಾನು ಯಾರು ಅನ್ನೋದು. ಬಿಲ್, ನನಗೆ ಮಿಸ್ಕ್ಯಾರೇಜ್ ಆದಾಗ ಆ ಘಟನೆನ ನಾನು ಹೇಗೆ ರಿಸೀವ್ ಮಾಡಿದೆ? ಇವಾಗ ಹೇಗೆ ಫೀಲ್ ಮಾಡ್ತಾ ಇದ್ದೀರೋ ಹಾಗೇನೆ. ಅದು ನಿಮಗೆ ಮೊದಲನೇ ಮಗು ಆಗೋದಿತ್ತು, ಆದ್ರಿಂದ ನೀವು ತುಂಬಾ ಖುಷಿಯಾಗಿದ್ರಿ. ಆದ್ರೆ ಒಂದನ್ನ ಕಳ್ಕೊಂಡು ಮತ್ತೊಂದರ ಜೊತೆ ಜೀವನ ಶುರು ಮಾಡಿದ್ರಿ. ನಮ್ಗದು ಗೊತ್ತಾಗೋಷ್ಟರಲ್ಲಿ ಸಮಯ ಮೀರಿ ಹೋಗಿತ್ತು. ಅಯ್ಯೋ ದೇವ್ರೆ, ಏನಿದೆಲ್ಲ?
ಪೊಲೀಸ್ 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 ಸ್ಟೇಷನ್ ಪ್ಲೀಸ್. ಮಾಮ್ ಏನಾಯ್ತು? ದಯವಿಟ್ಟು ಮೇಲ್ ಮಾತ್ರ ಹೋಗ್ಬೇಡಿ, ಕೆಳಗಡೆನೆ ಇರಿ. ಪೊಲೀಸರು ಬರೋ ತನಕ ಇಲ್ಲೇ ವೇಟ್ ಮಾಡಿ. ಹೋಗಿ. ಹಲೋ, ಎಲ್ಲಿದ್ದಾರೆ ಅವರು? ನೀವು ಮೇಲೆ ನೋಡಿದಂತ ಹೆಂಗಸು ಎಲ್ಲಿದ್ದಾರೆ? ಅವಳು ಇಲ್ಲೇ ಇದ್ಲು ಆಫೀಸರ್, ಡೈಲಿ ಅವಳು ಇಲ್ಲೇ ಇದ್ಲು. ನನ್ಗಂತೂ ಇಲ್ಲಿ ಏನೂ ಆಗಿರೋದು ಕಾಣಿಸ್ತಾ ಇಲ್ಲ. ನಿಮ್ಮಿಬ್ಬರು ಮಕ್ಕಳು ಸಹ ಏನು ನೋಡಿಲ್ಲ. ಅದು ಬಹುಶಃ ನಾವಿಲ್ಲಿಗೆ ಬರೋಕ್ ಮುಂಚೆನೆ ಎಲ್ಲಾನು ಕ್ಲಿಯರ್ ಮಾಡ್ಬಿಟ್ಟಿದೆ ಅನ್ಸುತ್ತೆ. ಮಾಮ್, ನಿಮಗ್ ಬರೀ ಕನ್ಸು ಬಿದ್ದಿರ್ಬೇಕಷ್ಟೆ, ಏನೂ ಆಗಿಲ್ಲ. ನನಗೆ ನಿಮ್ಮ ಕಂಡೀಷನ್ ಅರ್ಥ ಆಗುತ್ತೆ. ಮತ್ತೆ ಈ ಥರ ಪೊಲೀಸವ್ರಿಗೆ ಫೋನ್ ಮಾಡಕ್ಕೆ ಹೋಗಬೇಡಿ, ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಜಾಗ್ರತೆಯಿಂದ ಇರಿ. ಆದರೆ ಇವ್ರ ಕಾಲ್ಸ್ನ ಮಾನಿಟರ್ ಮಾಡ್ತಾ ಇರಿ ಪ್ಲೀಸ್. ಥ್ಯಾಂಕ್ಸ್. ಗುಡ್ ಬೈ ಎವ್ರಿಬಡಿ. ನನ್ನ ಕ್ಷಮಿಸ್ಬಿಡಿ. ಆಫೀಸರ್ ಡೈಲಿಗೆ ಅಮ್ಮ ಹುಚ್ಚಿ ಥರ ಕಾಣಿಸ್ತಿದ್ದಾಳೆ. ನನಗನ್ಸುತ್ತೆ ನಾವು ಅಮ್ಮನ ಕಳ್ಕೊಂಡ್ಬಿಡ್ತೀವಿ ಅಂತ. ನನಗೆ ಗೊತ್ತು ಇದು ತುಂಬ ಕಷ್ಟ ಅಂತ. ನಾವು ಅವರಿಂದ ದೂರ ಆಗಕ್ಕಾಗಲ್ಲ ಅಲ್ವಾ? ಮಾಮ್ ಈ ಥರ ಇರಲಿಲ್ಲ ಅಲ್ವಾ ಲಿಸ್? ಮಾಮ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ನೋಡು, ನೀನಿವಾಗ ಹೋಗಿ ಮಲ್ಕೋ, ನಾಳೆ ಎಲ್ಲ ಸರಿ ಹೋಗ್ಬೋದು. ಓಕೆ. ನಾನು ಮಾಮ್ ಹತ್ರ ಮಾತಾಡ್ತೀನಿ. ಏನ್ ಮಾಡ್ತಿದ್ದೀರಾ ಮಾಮ್? ನಾನಿದನ್ನ ನೆನಪಲ್ಲಿ ಇಟ್ಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಮರಿಬಾರ್ದು ನಾನು. ಮಾಮ್, ಅದನ್ನ ನೆನಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಬರೀ ಕೆಟ್ಟ ಕನ್ಸಷ್ಟೇ. ಇದು ಕೆಟ್ಟ ಕನಸಾಗಿರ್ಲಿಲ್ಲ. ನಾನು ನನ್ನ ಕಣ್ಣಾರೆ ನೋಡ್ದೆ. ಕನಸು ಯಾವ್ದು ನಿಜ ಯಾವ್ದು ಅನ್ನೋದು ನನಗೆ ಗೊತ್ತಾಗತ್ತೆ. ನಾನು ಹುಚ್ಚಿ ಅಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನನ್ನನ್ನ ಸಮಾಧಾನ ಮಾಡ್ಕೊ ಅಂತ ಹೇಳ್ಬೇಡ. ನಿನ್ ಜೀವನದಲ್ಲಿ ಹೀಗೆಲ್ಲ ಆಗ್ತಿಲ್ಲ, ಅದಕ್ಕೆ ನಿನ್ಗೆ ಅರ್ಥ ಆಗ್ತಿಲ್ಲ ನನ್ಗೇನ್ ಆಗ್ತಿದೆ ಅಂತ. ನನ್ಗೆ ಚೆನ್ನಾಗಿ ನೆನಪಿದೆ. ನಾನು ಏನೆಲ್ಲ ನೋಡಿದ್ನೋ ಅದು. ಸರಿ, ಯಾರ್ ಮೇಲ್ಗಡೆ ಇದ್ದಿತ್ತು ಮಾಮ್? ನನಗೆ ಹೇಳಿ. ಈಗ ನಾನು ನಿನಗೇನು ಹೇಳೋದಿಲ್ಲ. ಬೆಳಗ್ಗೆ ನಿನ್ ಜೊತೆ ಮಾತಾಡ್ತೀನಿ. ನನಗೆ ಏನ್ ಬೇಗ ಎದ್ಬಿಟ್ಟಿದ್ಯಾ? ಅದು ನಾನು ಟೌನ್ಗೆ ಹೋಗಿ ಬರೋಣ ಅನ್ಕೊಂಡೆ. ಏನಕ್ಕೆ? ಅದು ಸುಮ್ಮನೆ ಹಾಗೆ. ಕಮಾನ್, ನನ್ನಿಂದ ಏನು ಮುಚ್ಚುಮರೆ?
ನಾನು ನಿನ್ನ ತಂಗಿನೇ ತಾನೆ? ಅದು ನಾನು ಹಂಪ್ಟಿ ಡಂಪ್ಟಿ ಬಗ್ಗೆ ನೋಡಿದೆ. ಅದೇ ಆ ಬೊಂಬೆ. ನಾನು ಮಾಮ್ಗೆ ಪ್ರೂಫ್ ಆಗಿ ಅದನ್ನೆಲ್ಲ ತೋರಿಸಿ ಯಾವ ವಿಷಯಕ್ಕೂ ಹೆದರ್ಕೊಳ್ಳೋದು ಬೇಡ ಅನ್ಬೇಕಿತ್ತು. ದೇವ್ರೇ, ನಂಗೆ ಅರ್ಥ ಆಗ್ತಿಲ್ಲ. ಬೈ ದ ವೇ, ನನಗೆ ಇದು ಸಿಕ್ತು. ಏನಿದೆಲ್ಲ? ಅದು ಹಂಪ್ಟಿ ಡಂಪ್ಟಿ ಅನ್ನೋದು ಸುಳ್ಳಲ್ಲ ಅನ್ನೋದು ಹೇಳ್ತಾ ಇದೆ. ಆ ಬೊಂಬೆ ಒಳಗೆ ಯಾವುದೋ ಒಂದು ಪ್ರೇತಾತ್ಮ ಇದೆ ಅಂತ ಹೇಳ್ತಾ ಇದೆ. ಹಂಪ್ಟಿ ಕೆಳಗಡೆ ಬಿದ್ದಿದ ತಕ್ಷಣ ಕೆಟ್ಟದಾಗೋದಕ್ಕೆ ಶುರುವಾಗತ್ತಂತೆ. ಪ್ರೇತಾತ್ಮ ಕಾಣಿಸ್ಕೊಳ್ಳುತ್ತೆ. ಇದೊಂದು ನರ್ಸರಿ ರೈಮ್ ಲಿಸ್. ಇದೆಲ್ಲ ಯಾವುದು ನಿಜ ಅಲ್ಲ. ಇಲ್ಲಿರೋ ಡ್ರಾಯಿಂಗ್ನ ನೋಡು ಮತ್ತೆ ಆ ಬೊಂಬೆನ ನೋಡು, ಎರಡು ಒಂದೇ ಅಲ್ವಾ? ಹೇಳು. ನೀನ್ ಹೇಳ್ತಿರೋ ಪ್ರಕಾರ ಈ ಡಾಲಲ್ಲಿ ಪ್ರೇತಾತ್ಮ ಇದೆ ಅಂತಾನಾ? ನಂಗೆ ಗೊತ್ತಿಲ್ಲ. ಅವ್ರೇನೋ ಪ್ರೇತಾತ್ಮಕ್ಕೆ ಅರ್ಪಿಸ್ತಾ ಇರೋ ಹಾಗಿತ್ತು. ಅದರಲ್ಲೂ ಆ ಬೊಂಬೆನಲ್ಲಿರೋ ಪ್ರೇತಾತ್ಮಕ್ಕೆ ಎಲ್ರೂ ಅವ್ರ ಮಕ್ಕಳನ್ನೇ ಬಲಿ ಕೊಡ್ತಾ ಇದ್ರು. ನನ್ಗನ್ಸತ್ತೆ ಇದು ಅವ್ರ ತಲೆನ ತುಂಬಾ ಕೆಡ್ಸಿತ್ತು. ಅವ್ರು ಎದ್ದಿದ ತಕ್ಷಣ ಅದು ಅವ್ರ ಮೈಂಡ್ ಜೊತೆಲಿ ಆಟಾಡ್ತಿತ್ತು. ಒಬ್ರನ್ನೊಬ್ರು ದ್ವೇಷಿಸ್ಕೊಳ್ಳೋ ಹಾಗೆ, ವಿಚಿತ್ರವಾಗಿ ಆಡೋ ಹಾಗೆ ಮಾಡ್ತಿತ್ತು. ಅವ್ರ ನೆನಪುಗಳ ಜೊತೆಲಿ ಆಟ ಆಡ್ತಿತ್ತು. ಮನುಷ್ಯರಿಗೆ ಏನಕ್ಕೆ ಹಿಂಗ್ ಮಾಡತ್ತೆ? ಚಿರಂಜೀವಿಯಾಗಿ ಉಳಿಯೋಕ್ಕೆ. ಅದು ಮೋಸ ಮಾಡ್ತಿತ್ತು. ಜೀವ ಕೊಡೋ ನೆಪದಲ್ಲಿ ಅದು ಪ್ರಾಣನೇ ತೆಗಿತಾ ಇತ್ತು. ಮಾಮ್ಗೆ ಇದ್ರಲ್ಲಿ ಬರ್ದಿರೋದನ್ನೆಲ್ಲ ತೋರಿಸ್ಬೇಡ ಆಯ್ತಾ? ಅವ್ರು ತುಂಬಾ ಹೆದರ್ಕೋತಾರೆ. ತೋರ್ಸಲ್ಲ. ನೋಡು, ನಾನು ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ. ವೆಂಡಿ, ಬಿಲ್, ಮುಂಚೆ ನೀನ್ ನಮ್ಮನೇಲಿ ಕೆಲಸ ಮಾಡ್ತಿದ್ದೆ ಅಲ್ವಾ? ಪ್ರತಿಯೊಂದನ್ನು ನೋಟ್ ಮಾಡ್ತಾ ಇದೀಯೇನು? ಇದು ಮುಖ್ಯ. ಎಲ್ಲದನ್ನು ಬರೀಲಿಕ್ಕಾಗೋದಿಲ್ಲ, ನಿನಗೆ ಗೊತ್ತು. ಪೊಲೀಸರು ಬಂದಿದ್ರು ಅಂತ ಕೇಳ್ಪಟ್ಟೆ. ತುಂಬಾ ವರ್ಷಗಳ ಹಿಂದೆ ನಾನು ನಿಮಗೊಂದು ಮಾತು ಕೊಟ್ಟಿದ್ದೆ. ನೀವು ಅದನ್ನು ಮರ್ತಿದ್ದೀರಿ ಅಂತ ಅನ್ಸುತ್ತೆ, ಆದ್ರೆ ನಾನೇ ಅವತ್ತು ಮರೆಯಲ್ಲ. ಪ್ಲೀಸ್ ನನಗೆ ಹೇಳು, ಆ ರಹಸ್ಯ ಏನು? ನಿಮ್ಗೆಲ್ಲ ಮೊದಲೇ ಗೊತ್ತಿದೆ, ಆದ್ರೆ ಇಲ್ಲ ಅಂತ ಹೇಳ್ತಿದ್ದೀರಾ. ನನಗೇನು ಗೊತ್ತಿಲ್ಲ. ನಿಮಗೆ ನೀವು ಯಾರು ಅಂತ ನೆನೆಸ್ಕೊಳಕ್ ಇಷ್ಟ ಇಲ್ಲ ಅನ್ಸುತ್ತೆ. Mom?
ಮಾಮ್ ಮಾಮ್, ನಾನು ಹೇಸಲ್. ನೀನ್ ನನ್ನ ಮಗಳಲ್ಲ. ನಿಮ್ಮ ಮಾತಿನ ಅರ್ಥ? ನೀನು ನನ್ನ ಮಗಳಾಗೇ ಇರ್ಲಿಲ್ಲ. ಮಾಮ್, ಹಾಗೆ ಹೇಳ್ಬೇಡ. ಹಾಗಾದ್ರೆ ನೀನ್ ಯಾರು? ನಾನು ನಿನ್ ಮಗಳು ಹೇಸಲ್. ಸುಳ್ಳು. ನಾನೆಲ್ಲ ಬರ್ತಿದ್ದೀನಿ ಇದ್ರಲ್ಲಿ. ಯಾರ್ ನೀನು? ಮಾಮ್, ನೀನ ಬುಕ್ಕಲ್ಲಿ ಬರ್ದಿರೋದೆಲ್ಲ ನಿಜ ಅಲ್ಲ, ಸರಿನಾ? ಅದು ಸತ್ಯ ಅಲ್ಲ ಅಂದಿದ್ರೆ ನಾನು ಯಾಕೆ ಬರೀತಿದ್ದೆ? ನಿನಗೆ ಪ್ರೂಫ್ ಬೇಕಲ್ವಾ? ಸರಿ, ನಾನು ನನ್ನ ಬರ್ತ್ ಸರ್ಟಿಫಿಕೇಟ್ ಹುಡುಕೊಂಡು ಬರ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಓಯ್, ಹಲೋ ಲಿಸ್. ನಿಮಗೆ ನನ್ನ ಹೆಸರು ಹೇಗೆ ಗೊತ್ತು? ನನಗೆ ನೆನಪಿದೆ. ಈಗ ನಿಂಗೆ ನನ್ನ ಹತ್ರ ಏನೋ ಕೇಳಲಿಕ್ಕಿದೆ. ಏನು? ಹಂಟಿ ಹೇಗಿದ್ದಾನೆ? ನಿಮ್ಗಳ ಜೊತೆ ಒಂದು ಸರಿಗೆ ನಡ್ಕೋತಾ ಇದ್ದಾನಾ ಅಥವಾ ಇಲ್ವಾ? ಹೇಳು. ನಿಂಗೆ ಗೊತ್ತಾ, ಅವನು ಜನಗಳ ಜೊತೆ ಎಷ್ಟು ಬೇಕಾದರೂ ಕೆಟ್ಟದ್ದು ಮಾಡ್ತಾನೆ. ನೀನು ನಮಗೆ ಏನನ್ನು ಮಾಡ್ದೆ? ಅವನ ಹಳೆ ಓನರ್ ವೆಲ್ ನೀನು ನಮಗೇನನ್ನು ಕೊಟ್ಟೆ? ನಿಂಗದ್ರ ಬಗ್ಗೆ ಗೊತ್ತಿದೆ. ನಿಂಗೆ ತಲೆ ಕೆಟ್ಟಿದೆ. ನಾವೆಲ್ಲರೂ ಹುಚ್ಚ್ರೆ. ನಿನಗೆ ಇವಾಗ ಜ್ಞಾಪಕ ಆಗ್ತಾ ಇದೆಯಾ? ಮಾಮ್, ಹೇಳು. ನೀನ್ ಅದನ್ನ ಇಲ್ಲಿಗೆ ವಾಪಸ್ ತರಬಾರ್ದಾಗಿತ್ತು. ಪ್ಲೀಸ್ ನೀನ್ ಬೇಗ ಮನೆಗ್ ಬಾ. ನನಗ್ ಗೊತ್ತಾಗ್ತಿಲ್ಲ ಇಲ್ಲಿ ಏನಾಗ್ತಿದೆ ಅಂತ. ರಕ್ತದ ಕಲೆ ಇರೋ ಬೆರಲ್ ಫೋನ್ ಸಿಕ್ತು ನನಗೆ. ಅಮ್ಮ ಒಂಥರ ಆಡ್ತಿದ್ದಾಳೆ. ಪ್ಲೀಸ್ ಬೇಗ ಮನೆಗ್ ಬಾ. ಸರಿ, ನಾನು ಮನೆಗೆ ಬರ್ತಾ ಇದ್ದೀನಿ. ಆ ಗೊಂಬೆ ನಮ್ಮ ಮನೆಯಿಂದ ಆಚೆ ಹಾಕು, ಆ ಗೊಂಬೆ ನಮ್ಮ ಮನೆಯಿಂದ ಆಚೆ ಹಾಕು, ಆಚೆ ಹಾಕು.
Mom? 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 ಇಲ್ಲೇನೇ ಆಗ್ತಿದ್ರು ಅದ್ ನೀನು ಊಹೆ ಅಷ್ಟೆ, ಊಹೆ, ಸರಿನಾ? ನನಗೆ ಕೈಯೆಲ್ಲ ನೆನಪು ಬಂತು. ನನಗೆ ಗೊತ್ತು. ನಾನು ಹೀಗೆ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಆವಾಗ ನನಗೆ ಕೋಪ ಜಾಸ್ತಿ ಆಗುತ್ತೆ. ವೆಂಡಿ, ವೆಂಡಿ, ಈ ರಕ್ತ ಯಾರ್ದು? ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ನಾನು ನಿಮ್ಮನ್ನು ಕೆಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೀನ್ ನನಗೆ ಸಹಾಯ ಮಾಡ್ತೀಯ ಅಲ್ವಾ? ಅವನೆಲ್ಲಿದ್ದಾನೆ ಅಂತ ಹೇಳು, ನಾನು ತಿಳ್ಕೋಬೇಕದನ್ನ. ವೆಂಡಿ, ನಾವು ಅದಕ್ಕೋಸ್ಕರ ಕೆಳಗಡೆ ಹೋಗ್ಬೇಕು, ಗೊತ್ತಾಯ್ತಾ? ನಾವು ಸಹಾಯಕ್ಕೋಸ್ಕರ ಕಾಯ್ಬೇಕು. ಈಗಾಗ್ಲೇ ತುಂಬಾ ತಡ ಆಗಿದೆ. ನಾನಿದನ್ನ ತಡೆಯೋದಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲಾನು ಮುಗಿಸ್ಬೇಕು. ನಿಂಗೇನಾದ್ರೂ ಕೇಳಿಸ್ತಾ? ಏನದು? ನಾನ್ ಬರ್ತಾ ಇದ್ದೀನಿ. ಪ್ಲೀಸ್ ಹಾಗೆಲ್ಲ ಮಾಡ್ಬೇಡ. ನನ್ನ ಬಿಟ್ಬಿಡು, ನಾನು ಹೊರಟೋಗ್ತೇನೆ. ಬಿಟ್ಬಿಡು. ಪ್ಲೀಸ್ ನನ್ನ ಬಿಟ್ಬಿಡು, ನಾನು ಹೊರಟೋಗ್ತೀನಿ. ಪ್ಲೀಸ್ ಪ್ಲೀಸ್, ಬೇಡ, ಬಿಟ್ಬಿಡು. ಪ್ಲೀಸ್ ಪ್ಲೀಸ್, ನೀನ್ ನನಗೇನ್ ಬೇಕಾದ್ರೂ ಮಾಡು, ಆದ್ರೆ ಮಕ್ಳಿಗೇನು ಮಾಡ್ಬೇಡ. ನನ್ನ ಮಕ್ಳಿಗೇನು ಮಾಡ್ಬೇಡ. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕು ಅಂತ ಅನ್ಕೊಂಡಿದ್ಯೇನು? ಬೇಡ ಬೇಡ, ಪ್ಲೀಸ್ ನನ್ನ ಬಿಟ್ಬಿಡು. ಮಕ್ಳಿಗೇನು ಮಾಡ್ಬೇಡ. ಅದು ಕೊಂಬೆ. ಬಿಡು ನನ್ನ. ಬಾ ನನ್ ಜೊತೆ, ಬಾ ನನ್ ಜೊತೆ, ಬಾ ಸುಮ್ನೆ. ಬೇಡ ಬೇಡ, ಬಿಟ್ಬಿಡು. ಬೇಡ ಬೇಡ, ಬಿಟ್ಬಿಡು ನನ್ನ, ಬಿಟ್ಬಿಡು. ಸುಮ್ನೆ ಬಾ.
ಬಿಡು. ಇದೊಂದು ಆಕ್ಸಿಡೆಂಟ್ ಅಷ್ಟೇ. ಒಂದು ಆಕ್ಸಿಡೆಂಟ್ ಅಷ್ಟೇ. ವೆಂಡಿ, ಏನ್ ಮಾಡ್ಬಿಟ್ಟೆ ನೀನು? ವೆಂಡಿ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಹೇಳು, ಏನು ಅಂತ ಹೇಳು ನನಗೆ. ಮಾಮ್, ನಿನ್ನ ಡ್ಯಾಡ್. ಅಯ್ಯೋ, ನಾನು ಏನ್ ಮಾಡ್ಬಿಟ್ಟೆ? ನೀನು ಏನು ಮಾಡ್ಲಿಲ್ಲ. ಡ್ಯಾಡ್ ನಮ್ಮನ್ ಬಿಟ್ಟು ಹೋದ್ರು ಅಷ್ಟೇ. ಇಲ್ಲ, ಅದು ನಾನೇ. ಮಾಮ್, ಮಾಮ್, ನಾನು ಅವನನ್ನ ಸಾಯಿಸ್ಬಿಟ್ಟೆ. ಅವ್ರು ನಮ್ಮನ್ನ ಬಿಟ್ಟು ಹೋಗಿಲ್ಲ. ಅವ್ರು ನನಗೆ ಹೊಡಿತಾ ಇದ್ರು, ಆದ್ರೆ ನಾನು ಅವ್ರನ್ನ ಸಾಯಿಸ್ಬಿಟ್ಟೆ. ನಾನು ಅದನ್ನ ನಂಬಲ್ಲ. ಆ ಭಾರನ ತಲೆನಲ್ಲಿ ತುಂಬಿಕೊಂಡಿದ್ದಕ್ಕೆ ನನ್ ಬುದ್ಧಿ ಕೆಟ್ಟು ಹೋಗಿತ್ತು. ನಾನು ಅದನ್ನ ಸರಿ ಮಾಡ್ಕೋಬೇಕು ಅಂತಿದ್ದೆ, ಯಾಕಂದ್ರೆ ನನ್ನ ಜೀವನ ಮತ್ತೆ ನಾನು ಬದುಕ್ಬೇಕು. ನೀನ್ ಅನ್ಕೊಳ್ತಾ ಇರೋ ಹಾಗೆ ಏನೂ ಇಲ್ಲ, ಅರ್ಥ ಆಯ್ತಾ? ನಿಂಗ್ ಡೆಮೆನ್ಷಿಯಾ ಇದೆ. ನನಗ್ ಸುಳ್ಳು ಹೇಳೋದನ್ನ ನಿಲ್ಸು. ಮಾಮ್, ಹೊರಗಡೆ ಏನ್ ಮಾಡ್ತಾ ಇದ್ದೀರಾ? ನನಗನ್ಸತ್ತೆ ನಾನೊಂದು ದೊಡ್ಡ ಕ್ರೈಮ್ ಮಾಡಿದಿನೇನೋ ಅಂತ. ಏನ್ ಹೇಳ್ತಾ ಇದ್ದೀರಾ? ನನಗ್ ಗೊತ್ತಿದೆ, ನಿಮ್ ತಂದೆ. ಒಳಗ್ ಬನ್ನಿ. ನಂಗ್ ಗೊತ್ತಿದೆ, ಆಯ್ತಾ? ನಿನಗ್ ಗೊತ್ತಿದ್ಯಾ? ನೀನ್ ನನಗೆಲ್ಲ ಹೇಳಿದ್ಯಾ ಮಾಮ್? ಹಾ, ಈಗ್ಲೂ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನೀನ್ ಅದನ್ನ ನೋಡೋದಕ್ ಬಯಸಿದ್ರೆ ನಾನು ನಿನಗೆ ತೋರಿಸ್ತೀನಿ. ಏನ್ ಮಾಡ್ತಿದ್ದೀರಾ?
ನಿನಗೆ ನನಗ್ ತಲೆ ಕೆಟ್ಟಿದೆ ಅಂತ ಅನ್ಸತ್ತೆ, ಆದ್ರೆ ನನಗ್ ತಲೆ ಕೆಟ್ಟಿಲ್ಲ. ನಿಮಗ್ ತಲೆ ಕೆಟ್ಟಿದೆ ಅಂತ ನಾನು ಅನ್ಕೊಂತಿಲ್ಲ. ತೋರಿಸ್ತೀನಿ. ನಿಮಗ್ ಗೊತ್ತಿದೆ ನಾವಿವಾಗ ಹೊರಡ್ಬೇಕು. ಇಲ್ಲ, ನನಗ್ ಗೊತ್ತಿಲ್ಲ ಯಾಕೆ ಅಂತ. ಯಾಕೆ ಅಂದ್ರೆ ನೀನು ಶಾಪಗ್ರಸ್ತ ಬೊಂಬೆ ತಗೊಂಡಿದ್ಯಾ ಮಾಮ್. ಆ ಹಂಪ್ಟಿ ಡಂಪ್ಟಿ ಡಾಲ್ ನಾವು ಅನ್ಕೊಂಡ್ ಹಾಗಲ್ಲ. ನಂಗನ್ಸತ್ತೆ ಆ ಬೊಂಬೆ ನಿನ್ ಮೆಮೊರಿ ಜೊತೆಲ್ಲ ಆಟ ಆಡ್ತಾ ಇದೆ. ಇಲ್ಲ, ಅದು ಹಂಪ್ಟಿ ಆಗಿರ್ಲಿಲ್ಲ, ಅದು ನಾನೇ. ಇಲ್ಲ ಪ್ಲೀಸ್ ನನ್ ಮಾತ್ ಕೇಳಿ. ನೀವ್ ಅನ್ಕೊಂಡ್ ಹಾಗೆ ಅದು ಸಾಮಾನ್ಯ ಬೊಂಬೆ ಅಲ್ಲ. ಅದಕ್ಕೆ ಮಕ್ಳನ್ನೆಲ್ಲ ಬಲಿ ಕೊಡ್ತಾ ಇದ್ರು ಮಾಮ್. ಅವ್ರು ಯಾವ್ದೋ ಒಂದು ಪ್ರೇತಾತ್ಮನ ಕರ್ಕೊಂಬರೋಕ್ ಪ್ರಯತ್ನ ಪಟ್ರು. ಈ ಕಟ್ಟು ಕತೆಗಳನ್ನೆಲ್ಲ ನಾನ್ ನಂಬೋದಿಲ್ಲ. ಪ್ಲೀಸ್, ನಾನ್ ಹೇಳ್ತಾ ಇರೋದ್ ನಿಜ. ಇಲ್ಲ ಇಲ್ಲ, ನಾನ್ ಹುಚ್ಚಿ ಆಗೋಗಿದ್ದೆ. ನನ್ನ ಮೊದಲನೇ ಮಗುಗೇನಾಯ್ತು ಅದಾದ್ಮೇಲೆ ಹೇಸಲ್ ನನ್ನ ಹತ್ರ ಬಂದ್ಲು. ಆಮೇಲೆ ಹೇಸಲ್ ಇಂದಾನೆ ಏನೆಲ್ಲ ನಡೀತಿತ್ತು ಅದಕ್ಕೆ ಅವಳೇ ಕಾರಣ. ಓ ಮೈ ಗಾಡ್, ನಾವು ತುಂಬಾ ಆಳವಾಗಿ ಮುಚ್ಚಿದ್ವಿ. ನಾವಂದ್ರೆ ನಾನು ಮತ್ತೆ ಬಿಲ್. ಬೆಲ್ಲ? ಅಯ್ಯೋ ದೇವ್ರೆ. ನಿನ್ನ ಡ್ಯಾಡ್ನ ನಾನು ಇಲ್ಲೇ ಮುಚ್ಚಿ ಹಾಕಿದ್ದೆ. ನಾವು ಇಲ್ಲಿಂದ ಹೋಗ್ಬೇಕು. ಇಲ್ಲ ಇಲ್ಲ, ನಾನ್ ನೋಡ್ಬೇಕು. ನಾವು ಹೋಗ್ಬೇಕು. ಬೇಡ, ಇಲ್ಲಿ ಮುಚ್ಚಿ 22 ವರ್ಷ ಕಳೆದೋಯ್ತು. ಏನ್ ಮಾಡಿದ್ಯಾ? ಇಲ್ಲ, ಇದು ಸಾಧ್ಯ ಇಲ್ಲ. ಬೇಡ, ನಿಂತ್ಕೋ, ಹೋಗ್ಬೇಡ, ನಿಂತ್ಕೋ. ನೀನ್ ನನ್ನಿಂದ ದೂರ ಇರು ಪ್ಲೀಸ್ ಪ್ಲೀಸ್. ಹೇಸಲ್ ನಾನು ಖಂಡಿತ ಸಾಯಿಸಿಲ್ಲ. ನೀನ್ ದೂರ ಇರು. ನೀನೇ ಹೇಳ್ದ ಹಾಗೆ ನನ್ನ ಮೇಲೆ ಕೆಟ್ಟ ಶಕ್ತಿ ಪ್ರಭಾವ ಆಗಿದೆ. ಗೊತ್ತಿದೆ ನೀ ಎಲ್ ಮಣ್ಣು ಮಾಡಿದ್ಯಾ ಅಂತ. ನನಗೆ ಹೇಗ್ ತೋರಿಸ್ದೆ ನೀನು? ನನ್ ತಂಗಿ, ನಿನ್ ಮಗಳು. ಅದು ನಾನು ಭ್ರಮೆನಲ್ಲಿ ಬದುಕ್ತಾ ಇದ್ದೆ. ಅವಳು ಗೊತ್ತಿತ್ತು ಅಲ್ವಾ ಅವಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತ. ಮತ್ತವಳು ಪೆರಲ್ ಬಗ್ಗೆ ಕ್ವೆಶ್ಚನ್ಸ್ ಕೇಳ್ತಾ ಇದ್ಲು. ಅದಕ್ಕೆ ನೀನು ಅವಳ ಬಾಯನ್ನೇ ಮುಚ್ಚಿಸ್ದೆ. ಈಗ ನನ್ನ ನೆನಪಿನ ಶಕ್ತಿ ವಾಪಸ್ ಬಂದು ಏನು ಪ್ರಯೋಜನ ಇಲ್ಲ. ಆಂಟ್ ಬೇರೆಲ್ಲಲ್ಲಿ ಅವಳಿಗೇನೋ ಆಗಿದೆ ಅಂತ ನನಗೆ ಗೊತ್ತು. ಹೇಸಲ್ ಹೇಳಿದ್ಲು ಅವ್ರ ಫೋನ್ ಅಟ್ಟದ ಮೇಲಿತ್ತು ಅಂತ. ಇಲ್ಲ ಇಲ್ಲ ಇಲ್ಲ. ಅವಳು ಗೊತ್ತಲ್ವಾ ನೀ ಏನ್ ಮಾಡ್ದೆ ಅಂತ? ಅವಳು ನಿಜ ತಿಳ್ಕೊಂಡಿದ್ಲು ಅಲ್ವಾ? ಮತ್ತೆ ನೀನು ಬಿಲ್ನ ಕೂಡ ಕೊಂದು ಬಿಟ್ಯಾ ಈಗ? ಅಥವಾ ಅವನು ಕೂಡ
ನೀವಿಬ್ರು ಸೇರ್ಕೊಂಡು ಹಂಪ್ಟಿನಲ್ಲಿ ಪ್ರೇತಾತ್ಮನ ವಾಪಸ್ ಕರೀತಿದ್ರ? ಅದು ನನ್ನನ್ನು ತುಂಬಾನೇ ಕಾಡ್ತಾ ಇದೆ. ತುಂಬಾ ವರ್ಷಗಳಿಂದ ನಾನು ಅದನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದೆ. ಇನ್ಮೇಲೆ ಆಗೋದಿಲ್ಲ. ನಾವೆಲ್ಲ ಏನೇನ್ ಮಾಡಿದ್ವೋ ಅದರಲ್ಲಿ ಎಲ್ಲರೂ ತಪ್ಪು ಕೂಡ ಇದೆ. ನನಗಿವಾಗ ಅರ್ಥನೇ ಆಗ್ತಿಲ್ಲ ನನ್ ಯಾರು ಅಂತ. ಡಾಕ್ಟರ್ ಮಾತು ಕೇಳ್ಬೇಕಿತ್ತು. ನಿನ್ನ ಮನೇಲಿ ಕೂಡ ಹಾಕ್ಬೇಕಿತ್ತು. ಪ್ಲೀಸ್ ನನ್ನ ನಂಬೋ. ಅದು ಹಂಪ್ಟಿ ಆಗಿತ್ತು. ಅದು ನನ್ನ ಮೆದುಳೊಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದು ನಿಜವಾಗ್ಲೂ ಹಂಪ್ಟಿನೇ. ಪೊಲೀಸಿಗೆ ಫೋನ್ ಮಾಡ್ತೀನಿ. ಬೇಡ, ಹಾಗೆಲ್ಲ ಮಾಡಬೇಡ. ಪೊಲೀಸ್ ಪ್ಲೀಸ್. ನನ್ನಿಂದ ದೂರ ಇರು. ಹತ್ರ ಬರಬೇಡ, ದೂರ ಇರು. ಅಲ್ಲಿ ನೋಡು, ಅದು ನಿನ್ನ ಹಿಂದೆನೇ ಇದೆ. Humpty Dumpty sat on a wall. Humpty Dumpty had a big fall. Officer Daly and all over man. Oh, couldn't put Lizzie together again. Oh, oh.